Okay, good evening. ಸೊ ನಾನು ವಾಯ್ಸ್ ಕೇಳ್ತಿದೆ ಅಂತ ಅಂದ್ಕೊಳ್ತೀನಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ಆ್ಯಂಡ್ ಮೊದಲನೇದಾಗಿ ನೆನ್ನೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ತೊಗೊಳಕ್ಕಾಗಲಿಲ್ಲ ಕ್ಲಾಸಸ್ಸು. ಸೊ ಅದಕ್ಕೆ ಕ್ಷಮೆ ಇರಲಿ, ಓಕೆನಾ. ಸೊ ಕ್ಷಮೆ ಇರಲಿ. ಸೊ ನಾನು ಹೇಳಿದ ಹಾಗೆ ಕ್ಲಾಸಸ್ ಇರುತ್ತೆ, ಡೋಂಟ್ ವರಿ. ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಸಾರಿ. I'll check the voice. ಓಕೆ, ಸರಿ ಇದೆ. ಸೊ ಸ್ಟಾರ್ಟ್ ಮಾಡೋಣ. ನಾವು ನಮ್ಮ ಕಳೆದ ತರಗತಿಯಲ್ಲಿ ವಿಮೋಚನಾ ವೇಗದ ಬಗ್ಗೆ ತಿಳ್ಕೊಂಡಿದ್ದು. ವಿಮೋಚನಾ ವೇಗ ಎಷ್ಟು, ಸೊ ಭೂಮಿಯ ವಿಮೋಚನಾ ವೇಗವೆಷ್ಟು, ಎಸ್ಕೇಪ್ ವೆಲಾಸಿಟಿ ಎಷ್ಟು ಅನ್ನೋದ್ರ ಬಗ್ಗೆ ಮತ್ತು ಅದರ ಫಾರ್ಮುಲಾವನ್ನು ಕೂಡ ತಿಳ್ಕೊಂಡಿದ್ದು ನಿಮಗೆ ನೆನಪಿರಬಹುದು. ಸೊ ಇದರ ಮುಂದುವರೆದ ಭಾಗವನ್ನು ಮಾತಾಡ್ಕೊಂಡು ಹೋಗೋಣ. ಸೊ ನಾನು ಹೇಳಿದಾಗೆ ನನ್ನ ಕಳೆದ ತರಗತಿಯಲ್ಲಿ ವಿಮೋಚನಾ ವೇಗ ಮಾತಾಡಾದ್ಮೇಲೆ ಕಕ್ಷೆಯ ವೇಗ, ಆರ್ಬಿಟಲ್ ವೆಲಾಸಿಟಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದೆ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಕೆಲವಾರು ಪಾಯಿಂಟ್ಸ್ಗಳು ಹೇಳೋವಂಥದ್ದಿದೆ. ಲೈಕ್ ಕೆಲವರು ಟಾಪಿಕ್ಸ್ಗಳನ್ನು ಹೇಳುವಂಥದ್ದಿದೆ. ಅದಕ್ಕೆ ನೆಕ್ಸ್ಟ್ ಟಾಪಿಕ್ಗೆ ಅನುಗುಣವಾಗಿ ನಮ್ಮ ಜೊತೆಯಾಗಿ ಕಲಿಯುವಂಥದ್ದು ಇನ್ನೊಂದೆರಡು ಟಾಪಿಕ್ಸ್ಗಳಿದೆ. ಸೊ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದಾದಮೇಲೆ ಆರ್ಬಿಟಲ್ ವೆಲಾಸಿಟಿಗೆ ನಾವು ಹೋಗೋಣ. ಸೊ ಭೂಮಿಯದು ಎಷ್ಟು ಮತ್ತು ಚಂದ್ರನಲ್ಲಿ ಎಷ್ಟು ಅನ್ನುವಂಥದ್ದು ಗೊತ್ತಿದೆ, 11.2 ಮತ್ತು MCQಸನ್ನು ಕೂಡ ಮಾತಾಡಿದ್ದು. ಇದರ ಮುಂದುವರೆದ ಭಾಗ ಮಾತಾಡ್ಕೊಂಡು ಹೋಗೋಣ ಈಗ. ಸೊ ಮುಂದುವರೆದ ಭಾಗದಲ್ಲಿ ಮೊದಲನೇದಾಗಿ ಆಮೇಲೆ ಫಾರ್ಮುಲಾಸ್ ಕಲ್ತಿದ್ದು. ಫಾರ್ಮುಲಾ ತಲ್ಲಿದೆಯಾ? ಫಾರ್ಮುಲಾ ಬಂದು √2gr, ಅದು ವಿಮೋಚನಾ ವೇಗದ ಸೂತ್ರ. ಸೊ ನೆನಪಲ್ಲಿರಬೇಕು, ಸೂತ್ರಗಳು ಕೂಡ ಕೇಳ್ತಾರೆ, ನೆನಪಲ್ಲಿರಬೇಕು ಅನ್ನೋಂಥದ್ದು, ಓಕೆನಾ. ಸೊ ದೇ ಲಾಸ್ ದ ಫಾರ್ಮುಲಾಸ್ ಆಲ್ಸೋ, ಲೈಕ್ ಆಪ್ಷನ್ಸ್ ಕೊಟ್ಬಿಟ್ಟು ಫಾರ್ಮುಲಾ ಯಾವುದು ಅನ್ನೋದನ್ನು ಕೂಡ ಅವರು ಕೇಳುವಂಥ ಚಾನ್ಸಸ್ ಇರುತ್ತೆ. ಹೇಳೋಕ್ಕಾಗಲ್ಲ. ಗೊತ್ತಿಲ್ಲ ನಮಗೆ ಯಾವ ಥರದ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವೇನು ಮಾಡಬೇಕು, ಎಲ್ಲದೂ ಪ್ರಿಪೇರ್ ಆಗಬೇಕು. ಲೈಕ್ ನಾನು ಹೇಳಿದ ಹಾಗೆ ಅದು ಚಿಕ್ಕ ಟಾಪಿಕ್ ಆಗಿರ್ಬೋದು, ದೊಡ್ಡ ಟಾಪಿಕ್ ಆಗಿರ್ಬೋದು, ಎಲ್ಲದನ್ನು ನಾವು ನೀಟಾಗಿ ಕಲ್ತ್ಕೊಂಡು ಹೋಗಿರಬೇಕು. ಸೊ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಣ, ಎಲ್ಲ ಕ್ವಶನ್ಸ್ನು ಸಾಲ್ವ್ ಮಾಡೋಣ, ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಮತ್ತು ಟಾಪಿಕ್ಸ್ಗಳನ್ನು ಸಾಲ್ವ್ ಮಾಡೋಣ. ಪ್ರತಿಯೊಂದನ್ನು ಕಲ್ತ್ಕೊಂಡ್ರೆ ನಮಗೆ ಪ್ರಶ್ನೆ ಬಂದಾಗ ನಮ್ಗೆ ಅನಿಸ್ಬಾರ್ದು ಈ ಟಾಪಿಕ್ ಆಗಿರಲಿಲ್ಲ ಅನ್ನೋಂಥದ್ದೇ ಅನಿಸ್ಬಾರ್ದು ಅನ್ನೋದು, ಸರಿನಾ? ಸರಿ, ಈಗ ನಾನು ಬಿಫೋರ್ ಮೂವಿಂಗ್ ಔಟ್ ಟು ದ ಆರ್ಬಿಟಲ್ ವೆಲಾಸಿಟಿಗಿಂತ ಮುಂಚೆ ಕಕ್ಷೀಯ ವೇಗ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅದನ್ನು ಹೋಗೋಕ್ಕಿಂತ ಮುಂಚೆ ನಮಗೆ ನಾವು ಮಾತಾಡ್ತಾ ಇರುವಂಥದ್ದು ಗ್ರಾವಿಟೇಷನ್ ಚಾಪ್ಟರ್, ಗುರುತ್ವ. ಸೊ ನಿಮಗೆ ತಲೆಯಲ್ಲಿರ್ಬೋದು, ಗುರುತ್ವ ಅನ್ನುವಂಥದ್ದನ್ನು ಸ್ಟಾರ್ಟ್ ಮಾಡಿದಾಗ ಗುರುತ್ವಾಕರ್ಷಣೆ ಅಂದರೆ ಏನು ಅನ್ನೋದ್ರ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ನಾವು ಮಾತಾಡಿದ್ದು ನೆನಪಿದೆಯಾ ಕ್ಲಾಸ್ನಲ್ಲಿ?
ಮೊದಲನೇ ತರಗತಿಯಲ್ಲಿ. ಸರಿ, ಇಲ್ಲಿ ಈ ಗುರುತ್ವ ನಿಯಮವನ್ನು ನಾವು ಹೇಳಾದ್ಮೇಲೆ ಪ್ಲಾನೆಟರಿ ಮೋಷನ್ಗೆ ಹೋದವು, ಹೌದಾ? ಈ ಗುರುತ್ವ ನಿಯಮದ ಅಥವಾ ಏನು ಗ್ರಾವಿಟೇಷನ್ ಪವರ್ ಇದೆ ಅದಕ್ಕೆ ರಿಲೇಟ್ ಆಗಿರುವ ಪ್ಲಾನೆಟರಿ ಮೋಷನ್ಗೆ ಹೋಗಿದ್ದು, ಹೌದಾ? ಸೊ ಇಲ್ಲಿ ನಾವು ಆ ಒಂದು ಪಾಯಿಂಟನ್ನು ಹೇಳುವಂಥ ಸಂದರ್ಭದಲ್ಲಿ ಆ ಗುರುತ್ವದ ಬಗ್ಗೆ, ಗ್ರಾವಿಟೇಷನ್ ಬಗ್ಗೆ ಒಂದು ಪಾಯಿಂಟನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಅದ್ಯಾವುದು ಅಂತಂದರೆ, ಈ ಗುರುತ್ವ ಅನ್ನುವಂಥದ್ದು ಅಥವಾ ಗುರುತ್ವಾಕರ್ಷಣೆ ಬಲ ಅನ್ನುವಂಥದ್ದು, ದ ಗ್ರಾವಿಟೇಷನ್ ಪವರ್ ಅಂತ ಏನೇನು ನಾವು ಹೇಳ್ತೀವಿ, ಗ್ರಾವಿಟೇಷನ್ ಎನರ್ಜಿ ನಾವೇನು ಹೇಳ್ತೀವಿ, ಅದು ನಾಟ್ ಓನ್ಲಿ ಫಾರ್ ಅರ್ತ್, ನಮ್ಮ ಅರ್ತ್ಗೆ ಮಾತ್ರ ಕನ್ಸಿಡರ್ಡ್ ಆಗಿರೋಂಥದ್ದಲ್ಲ ಅದು, ಹೌದಾ? ಅದು ನಿಮಗೆ ಇಡೀ ಫಾರ್ ಆಲ್ ದ ಅದರ್ ಪ್ಲಾನೆಟ್ಸ್, ನಮ್ಮ ಸೋಲಾರ್ ಸಿಸ್ಟಮ್ ಒಳಗಿರೋ ಪ್ಲಾನೆಟ್ಸ್ಗಳಿಗೆ, ಪ್ಲಾನೆಟ್ಸ್ ಅಂದರೆ ಪ್ಲಾನೆಟ್ ಒಳಗಡೆ ಅಂತ ಹೇಳೋಕ್ಕಾಗಲ್ಲ, ರಿವಾಲ್ವ್ ಆಗೋದಕ್ಕೆ, ಇದೆಲ್ಲದಕ್ಕೂ ಅಪ್ಲೈ ಆಗೋದ್ರಿಂದ ನಾವು ಒಂದು ವರ್ಡನ್ನು ಮಾತಾಡ್ತೀವಿ, ಏನದು ಅಂತಂದರೆ ಈ ಗ್ರಾವಿಟೇಷನ್ ಅಂತದ್ದು ಎಲ್ಲದಕ್ಕೂ ಅಪ್ಲೈ ಆಗೋದ್ರಿಂದ ವಿ ವಿಲ್ ಡಿಸ್ಕಸ್ ಅಬೌಟ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್. ಅಂದರೆ ಆ ಲಾನ ನಾವು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತಲೂ ಹೇಳ್ಬೋದು, ಓಕೆನಾ? ಯಾಕೆ ಹೇಳ್ಬೋದು ಅಂತಂದರೆ, ಎವ್ರಿ ಆಬ್ಜೆಕ್ಟ್ ನಮ್ಮ ಅರ್ಥಲ್ಲಿ, ನಾನು ಫಸ್ಟ್ ಗುರುತ್ವ ಅಂತ ಹೇಳಿದಾಗ, ಗ್ರಾವಿಟೇಷನ್ ಅಂದಾಗ ಫಸ್ಟ್ ವರ್ಡ್ ನಾನು ಹೇಳಿದ್ದು ಏನು ಅಂದರೆ, ಸರ್ ನಮ್ಮ ಅರ್ಥಲ್ಲಿ ಇರುವ ಪ್ರತಿಯೊಂದು ವಸ್ತುವು ಆ ಒಂದು ಸೆಂಟರ್ ಆಫ್ ದ ಅರ್ತ್ಗೆ ಅಟ್ರಾಕ್ಟ್ ಆಗ್ತಾ ಇದೆ, ಅದೇ ಗ್ರಾವಿಟೇಷನ್ ಪವರ್ ಅಂತ ಹೇಳಿದೆ. ಇಲ್ಲಿ ನಾವು ಮಾತಾಡ್ತಾ ಇರೋದು ಈಗ ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ಸ್ ಎವ್ರಿ ಆಬ್ಜೆಕ್ಟ್ ವಿತ್ ಅ ಫೋರ್ಸ್. ಅಂದರೆ ಈಗ ನಾನು ಬರೀ ಅರ್ಥನ ಮಾತಾಡ್ತಾ ಇಲ್ಲ, ಅರ್ಥನ ಬಿಟ್ಟು ಬರೋದು ಎಲ್ಲ ಪ್ರತಿಯೊಂದು ಯೂನಿವರ್ಸ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ದ್ಯಾಟ್ಸ್ ವೈ ಅವರ್ ಗ್ರಾವಿಟೇಷನ್ ಅಥವಾ ಗ್ರಾವಿಟೇಷನ್ ಅನ್ನುವಂಥದ್ದು, ಈ ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ ನಾನು. ಏನು ನಾವು ಗ್ರಾವಿಟೇಷನ್ ಅಂತ ತಿಳ್ಕೊಂಡಿದ್ದೀವಿ ಅದು ಯೂನಿವರ್ಸ್ ಎಲ್ಲದಕ್ಕೂ ಅಪ್ಲೈ ಆಗೋದ್ರಿಂದ ಅದನ್ನು ನಾವು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತಲೂ ಹೇಳ್ಬೋದು, ಲೈಕ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅನ್ನೋಂಥದ್ದು. ಸೊ ಹಾಗಾಗಿ ಅದು ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತಲೂ ಕರೆದು ನಾವು ಹೇಳ್ಬೋದು. ಹಾಗಂದ್ರೆ ಏನು ಹಾಗಾದರೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಕನ್ನಡದಲ್ಲಿ ಏನು ಹೇಳ್ತೀವಿ, ಅಥವಾ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತಂದರೆ ಏನು ಅನ್ನೋಂಥದ್ದನ್ನು ನಾವು ನೋಡೋದಾದರೆ, ಇಟ್ ಸ್ಟೇಟ್ಸ್ ದಟ್, ಫಸ್ಟ್ ಡೆಫಿನೇಷನ್ ತಿಳ್ಕೊಳ್ಳೋಣ. ಏನು ಹೇಳುತ್ತೆ? ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್, ನಮ್ಮಲ್ಲಿರುವ ಯೂನಿವರ್ಸಲ್ಲಿರುವ ಪ್ರತಿಯೊಂದು ವಸ್ತುವು ಇಟ್ ಅಟ್ರಾಕ್ಟ್ಸ್ ಎವ್ರಿ ಆಬ್ಜೆಕ್ಟ್ಸ್. ಅಂದರೆ ನಮ್ಮಲ್ಲಿರುವಂತಹ ಆಬ್ಜೆಕ್ಟ್ಸು, ಎವ್ರಿ ಆಬ್ಜೆಕ್ಟ್ಸ್ ಏನಿದೆ ಅದು ಇನ್ನೊಂದು ಆಬ್ಜೆಕ್ಟ್ಸ್ಗೆ ಅಟ್ರಾಕ್ಟ್ ಆಗುತ್ತೆ, ಅಟ್ರಾಕ್ಟ್ಸ್ ಎವ್ರಿ ಅದರ್ ಆಬ್ಜೆಕ್ಟ್ಸ್ ವಿತ್ ಅ ಫೋರ್ಸ್, ಸಮ್ ಫೋರ್ಸಿಂದ. ಅದು ಹೇಗಿರುತ್ತೆ? ವಿಚ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. ಆ ಎರಡು ವಸ್ತುವಿನ ತೂಕಕ್ಕೆ ನೇರಾನುಪಾತದಲ್ಲಿರುತ್ತದೆ, ಅರ್ಥ ಮಾಡ್ಕೊಳ್ಳಿ. ಮತ್ತು ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ನಾವು ಈ ಸೂತ್ರ ನೆನಪಲ್ಲಿರ್ಬೋದು, ಸೂತ್ರದ ಬಗ್ಗೆ ಮಾತಾಡಿದ್ದು ನಾವು. ಏನು ಕಾಣ್ತಾ ಇದೆ ಸೂತ್ರ, ಇದನ್ನು ನಾವು ಅಲ್ಲಿ ಮಾತಾಡಿದ್ದು. ಈ ಸೂತ್ರವನ್ನೇ ನಾವು ಏನು ಹೇಳ್ತೀವಿ ಅಂತಂದರೆ, ಈ ಸೂತ್ರವೇ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್, ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ನಾವು ಹೇಳ್ತೀವಿ. ವಿಶ್ವವ್ಯಾಪಿ ಗುರುತ್ವ ನಿಯಮ, ಕ್ಲಿಯರಾ? ಸೊ ಇಲ್ಲಿ ನಾವು ಏನೇನು ಮಾತಾಡ್ತಾ ಇದ್ವಿ, ಆ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದು. ಸೊ ಅದರಲ್ಲಿ ನಾವು ಮಾತಾಡಿದ್ದು ನಿಯಮ. ಸೊ ಅದ್ರಲ್ಲಿ ನಾವು ಮಾತಾಡಿದ್ದು ಸಿಂಪಲ್, ನಮ್ಮ ಯೂನಿವರ್ಸಲ್ಲಿರುವ ಎಲ್ಲ ಆಬ್ಜೆಕ್ಟು ಪ್ರತಿಯೊಂದು ಅದರ ಆಬ್ಜೆಕ್ಟ್ಗೆ ಅಟ್ರಾಕ್ಟ್ ಆಗುತ್ತೆ. ಎವ್ರಿ ಆಬ್ಜೆಕ್ಟ್ ವಿಲ್ ಅಟ್ರಾಕ್ಟ್ ದ ಅದರ್ ಆಬ್ಜೆಕ್ಟ್, ಲೈಕ್ ಅದರ ಫೋರ್ಸ್ ವಿತ್ ಸಮ್ ಫೋರ್ಸ್. ಆ ಫೋರ್ಸ್ ಹೆಂಗಿರುತ್ತೆ? ಇಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. ಅಂದರೆ ಆ ಎರಡು ವಸ್ತುವಿನ ತೂಕಕ್ಕೆ, ಅರ್ಥ ಆಗ್ತಿದೆಯಾ? ಮತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್, ಅದರ ದೂರಕ್ಕೆ, ಅದರ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತೆ. ಹಾಗಾಗಿ ನಾವು ಸೂತ್ರವನ್ನು ಹಿಂಗೆ ಬರೀಬೋದು, ಎಫ್ ಇಸ್ ಈಕ್ವಲ್ಸ್ ಟು ಜಿ m1m2 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಅನ್ನುವಂಥದ್ದು. ಇಲ್ಲಿ ಯೂನಿವರ್ಸಲ್ ಆಫ್ ಗ್ರಾವಿಟೇಷನಲ್ಲಿ ಫೋರ್ಸ್ ಅನ್ನುವಂಥದ್ದು ಹಾಗಾದರೆ m1m2ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಮತ್ತು ಸ್ಕ್ವಯರ್ ಆಫ್ ದ ಡಿಸ್ಟೆನ್ಸ್ಗೆ ಅದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಅಬೌಟ್ ದಿಸ್ ಜಿ ಸರ್? ಇದನ್ನು ನಾವು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ದ ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂದ್ರೆ ಏನು, ಅದರ ಮೀನಿಂಗು ಮತ್ತು ಅದರ ಸೂತ್ರ, ಅದರ ಫಾರ್ಮುಲಾ ಹೇಳಿರೋಂಥದ್ದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ ಕಾನ್ಸೆಪ್ಟ್. ನಮ್ಮಲ್ಲಿರೋ ಯೂನಿವರ್ಸಲ್ಲಿರೋ ಎಲ್ಲ ಆಬ್ಜೆಕ್ಟ್ಗಳು ಮತ್ತೊಂದು ಆಬ್ಜೆಕ್ಟ್ಸ್ಗಳನ್ನು ಅಟ್ರಾಕ್ಟ್ ಮಾಡುತ್ತೆ ವಿತ್ ಸಮ್ ಫೋರ್ಸ್, ವಿತ್ ಅ ಫೋರ್ಸ್. ಆ ಫೋರ್ಸು ಮಾಸಸ್ಗೆ, ತೂಕಕ್ಕೆ, ಮಾಸಸ್ಗೆ, ಅದು ಅದರ ಮಾಸಸ್ದು ಪ್ರಾಡಕ್ಟ್ಗೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಮತ್ತು ಡಿಸ್ಟೆನ್ಸ್ ಆಫ್ ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಮತ್ತು ಇದು ಸೂತ್ರ.
ಸೊ ಆ 3 ಪಾಯಿಂಟನ್ನು ಕೂಡ ಬರ್ಕೊಳ್ಳಿ. ಆ್ಯಂಡ್ ಜಿ ಇಸ್ ಕಾಲ್ಡ್ ಅಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಓಕೆನಾ? ಆ್ಯಂಡ್ ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಅಕಸ್ಮಾತ್ ನಾವು ಕನ್ಸಿಡರ್ ಮಾಡೋದಾದರೆ ಲೆಟ್ ಎ ಆ್ಯಂಡ್ ಬಿ ದ 2 ಆಬ್ಜೆಕ್ಟ್ಸ್ ಅಂತ ಅನ್ನೋದನ್ನ ನಾವು ಕರೆಯೋದಾದರೆ, ಇಲ್ಲಿ ನೋಡಿ ಅಕಸ್ಮಾತ್ ಎ ಮತ್ತು ಬಿ ಅನ್ನೋದು 2 ಆಬ್ಜೆಕ್ಟ್ಸ್ ಅಂತ ನಾನು ಕರಿತೀನಿ ಅಂತ ಅನ್ಕೊಳ್ಳಿ. ಎ ಬಿ 2 ಆಬ್ಜೆಕ್ಟ್ಸ್ ಇದೆ ಮತ್ತು ಅದಕ್ಕೆ ಅದರದೇ ಆದ ಮಾಸ್ ಇದೆ. ಇಲ್ಲಿ M1 ಅನ್ನೋ ಮಾಸು, ಇದು M2 ಅನ್ನೋ ಮಾಸ್ ಇದೆ ಅಂತ ಅಂದ್ಕೊಳ್ಳಿ. ಅದಕ್ಕೆ ಅದರದೇ ಆದಂಥ ಮಾಸ್ ಇದೆ ಅಂತ ಅಂದ್ಕೊಂಡ್ರೆ, ಮತ್ತು ಎಫ್ ಅನ್ನೋಂಥದ್ದು ಅದರ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್. ಅದಕ್ಕೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೆಮ್ ಅಂದರೆ ಆ 2 ವಸ್ತುಗಳ ನಡುವಿನ ಬಲ ಅಂತ ನಾವೇನು ಹೇಳಿದಾದರೆ, ಇಲ್ಲಿ ನಾನು ಈಗಾಗಲೇ ಬರೆದ ಹಾಗೆ ಈ ಫೋರ್ಸ್ ಅನ್ನುವಂಥದ್ದು ಆ ಮಾಸ್ಗಳಿಗೆ ಏನಾಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಕ್ಲಿಯರಾ? ಮತ್ತು ಇನ್ವರ್ಸ್ಲಿ ಪ್ರಪೋರ್ಷನಲ್ ಯಾವುದಕ್ಕಾಗಿರುತ್ತೆ, d² ಆಗಿರುತ್ತೆ. ಅದೇ ನಾನು ಇಲ್ಲಿ ಬರ್ದಿರೋದು, ಇದೇ ಸ್ಲೈಡಲ್ಲಿ ಏನು ಬರ್ದಿದ್ದೀನಿ ಅದನ್ನೇ ಇಲ್ಲಿ ಹೇಳಿರುವಂಥದ್ದು. ಟೋಟಲಿ ನಾನು ಕಂಬೈನ್ ಆಗಿ ರಿಲೇಷನ್ಸ್ ಹೇಳ್ತೀನಿ ಅಂತಂದರೆ ನಮ್ಮ ಸೂತ್ರ ಬಂದು F = G m1 × m2 / d². ಬರ್ದಿಟ್ಕೊಳ್ಳಿ, ಇಂಪಾರ್ಟೆಂಟಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ವೆರ್ G is called as a constant ಆ್ಯಂಡ್ ಜಿನ ನಾವು ಏನಂತ ಕರಿತೀವಿ, ಕಾನ್ಸ್ಟೆಂಟ್. ಮತ್ತು ಜಿದು SI ಯೂನಿಟ್ ಕೇಳ್ತಾರೆ. ಸೊ ನ್ಯೂಟನ್ ಮೀಟರ್ ಸ್ಕ್ವೇರ್ kg - 2. ಸೊ ತಲೆ ಇಟ್ಕೊಳ್ಳಿ. ಕ್ಲಿಯರಾ? ಅರ್ಥ ಆಗ್ತಿದೆಯಾ? ಮತ್ತು CGS ಸಿಸ್ಟಮಲ್ಲಿ ನಾವು ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. SI ಯೂನಿಟ್ ಆಫ್ ಅಂತ ಏನು ಗ್ರಾವಿಟೇಷನ್ ಕೇಳ್ತಾರೆ, ಯೂನಿವರ್ಸಲ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ ಏನು ಕೇಳ್ತಾರೆ, ಅದ್ರ ಜೊತೆಗೆ ಅದರ SI ಯೂನಿಟ್ ಏನು ಕೇಳ್ತಾರೆ, ಅದ್ರ ಜೊತೆಗೆ CGS ಸಿಸ್ಟಮಲ್ಲಿ ಈಗ ಡೋಂಟ್ ಆಸ್ಕ್ ಮಿ ದಟ್ CGS ಸಿಸ್ಟಮ್ ಅಂದರೆ ಯಾವುದು ಅಂತ ಕೇಳಕ್ಕೆ ಹೋಗ್ಬೇಡಿ. CGS ಸಿಸ್ಟಮ್ ಬಗ್ಗೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಲ್ಲಿ ಓದಿದೀವಲ್ವಾ? ಆ CGS ಯೂನಿಟಲ್ಲಿ ಈ ಇದು ಏನು ಹೇಳ್ತಾರೆ, ರೆಪ್ರೆಸೆಂಟ್ ಮಾಡ್ತಾರೆ, ಅಥವಾ SI ಯೂನಿಟ್ ಏನು, ಯೂನಿಟ್ ಯಾವುದು ಅಂತ ಕೇಳಿದ್ರೆ ಅದು ನಿಮಗೆ 9 cm² ಆ್ಯಂಡ್ G - 2 ಆಗುತ್ತೆ. ಕ್ಲಿಯರಾ? ಮತ್ತು G ವ್ಯಾಲ್ಯೂ ಈಗಾಗಲೇ ಕಳೆದ ತರಗತಿಯಲ್ಲಿ ಹೇಳಿದ್ದೀನಿ ಅಂದ್ಕೊಳ್ತೀನಿ, ಅಥವಾ ನನ್ನ ಯೂಟ್ಯೂಬ್ ತರಗತಿಯಲ್ಲಿ ಹೇಳಿದ್ದೀನಿ. G ವ್ಯಾಲ್ಯೂ 6.67 × 10⁻11. ಇಲ್ಲಿ ಏನು ಸ್ಲೈಡಲ್ಲಿ ಹೇಳಿದ್ದೀನಿ ಅದು ಎಲ್ಲವೂ ಕೂಡ, ಎಲ್ಲ ಪಾಯಿಂಟು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ಗಳು. ಬರೆದಿಟ್ಕೊಳ್ಳಿ. ಕ್ಲಿಯರಾ? ಸೊ ನಾವು ಮಾತಾಡಿದ್ದು ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ನು, ವಿಶ್ವವ್ಯಾಪಿ ಗುರುತ್ವ ನಿಯಮ. ಮತ್ತು ಅದು ಏನು ಹೇಳುತ್ತೆ, F is directly proportional to m1 × m2 ಆ್ಯಂಡ್ F is inversely proportional to 1/d². ಆಮೇಲೆ ಫಾರ್ಮುಲಾ, ಆಮೇಲೆ ಆ ಯೂನಿವರ್ಸಲ್ ಆಫ್ ಗ್ರಾವಿಟೇಷನಲ್ಲಿ G ಅಂದರೆ ಅದರ ಬೆಲೆ, ಏನು ಕಾನ್ಸ್ಟೆಂಟ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಇದೆ ಅದರ ಬೆಲೆ, ಮತ್ತು SI ಯೂನಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ kg - 2, ಮತ್ತು CGS ಯೂನಿಟಲ್ಲಿ ಅದರ ಒಂದು. ಕ್ಲಿಯರಾ? ಬರ್ಕೊಳ್ಳಿ, ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ನೋಟ್ಸ್ ಒದಗಿಸ್ಕೊಡ್ತೀನಿ, ಬಟ್ ಆದ್ರೂ ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ಕ್ಲಿಯರಾ? ಈ ಕನ್ನಡದಲ್ಲಿ ಮಾತಾಡಬೇಡ. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮರ್ತ್ಬಿಟ್ಟೆ ಹೇಳೋದು, ಬೇರೆಯವ್ರಿಗೂ ಅಪ್ಲೋಡ್ ಮಾಡ್ತೀನಿ. ಫಿಸಿಕ್ಸ್ ನೋಟ್ಸ್ ಅಪ್ಲೋಡ್ ಆಗಿದೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅಪ್ಲೋಡ್ ಆಗಿದೆ. ಫಿಸಿಕ್ಸ್ ನೋಟ್ಸು ಕನ್ನಡ ಮೀಡಿಯಮ್ದು ಒಂದು ಚಾಪ್ಟರ್ದು ಅಪ್ಲೋಡ್ ಆಗಿದೆ. ಉಳಿದಿರೋ ಎಲ್ಲ ಚಾಪ್ಟರ್ಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನೀವು ನೋಟ್ಸ್ ಬಗ್ಗೆ ಕೇಳ್ತಿದ್ರಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸೊ ಫಿಸಿಕ್ಸ್ ನೋಟ್ಸ್ ಅಪ್ಲೋಡ್ ಆಗಿದೆ, ನೀವು ಯೂಸ್ ಮಾಡ್ಕೋಬಹುದು. ತುಂಬ ನೋಟ್ಸ್ಗಳು ಅಪ್ಲೋಡ್ ಆಗಿದೆ, ಯೂಸ್ ಮಾಡ್ಕೋಬಹುದು. ನೋಟ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ಕನ್ನಡ ಮಾಧ್ಯಮದವ್ರಿಗೆ ಹೇಳ್ತಾ ಇರೋದು ಅಪ್ಲೋಡ್ ಆಗುತ್ತೆ ಸರ್, ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ಕೊಡ್ತೀನಿ. ನಾವು ವಿಶ್ವವ್ಯಾಪಿ ಗುರುತ್ವ ನಿಯಮ ಕನ್ನಡದಲ್ಲಿ ಮಾತಾಡೋದಾದರೆ ನಾನು ಏನು ಹೇಳಿದೆ ಅದೇ ಸರ್ ಅಲ್ಲಿ ಮಾತಾಡಿರೋವಂಥದ್ದೇ, ಬಟ್ ಕನ್ನಡ ಇಂಗ್ಲೀಷಲ್ಲಿ ಇತ್ತು, ಅದು ಕನ್ನಡದಲ್ಲಿ ಇದೆ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೇಮ್ ಫಾರ್ಮುಲಾ, ಏನೂ ಬದಲಾವಣೆ ಆಗಲ್ಲ. ಬಟ್ ಸ್ಟೇಟ್ಮೆಂಟ್ ಅದು ಇಂಗ್ಲೀಷಲ್ಲಿ ಇತ್ತು, ಇದು ಕನ್ನಡದಲ್ಲಿ ಇತ್ತು. ಬಟ್ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಕನ್ನಡದಲ್ಲೂ ಹೇಳಿದೆ ನಾನು. ವಿಶ್ವದ ಪ್ರತಿಯೊಂದು ವಸ್ತುವು ನಮ್ಮ ಪ್ರತಿಯೊಂದು ಇತರೆ ವಸ್ತುವನ್ನು ಒಂದು ಯಾವುದೋ ಒಂದು ಬಲದಿಂದ ಆಕರ್ಷಣೆಗೊಳಗಾಗತ್ತೆ. ಈ ಬಲ ಅವುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಅದೇ ನಾನು ಬರ್ತಿರೋದು. F ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು m1 × m2. ಮತ್ತು ಆ ಬಲ ಅನ್ನುವಂಥದ್ದು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತೆ. ಬರ್ತಿಟ್ಕೊಳ್ಳಿ. ಮತ್ತು ಸೂತ್ರ ಬರೆದ್ನಲ್ಲ, ಸೊ ಸೇಮ್ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ. ಕ್ಲಿಯರಾ? ಇಬ್ರಿಗೂ ಹೇಳ್ಬಿಟ್ಟಿದ್ದೀನಿ. ಐ ಹೋಪ್ 2 ಪಾಯಿಂಟು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ಜಿಯ ಮೌಲ್ಯ ಎಷ್ಟು, ಮತ್ತು SI ಮಾನ, ಕನ್ನಡದಲ್ಲಿ SI ಮಾನ ಅಂತ ಕರಿತೀವಿ ನಾವು. SI ಮಾನ ಯಾವುದು ಎಲ್ಲವನ್ನ ಕನ್ನಡದಲ್ಲೂ ಹೇಳಿದ್ದೀನಿ, ಇಂಗ್ಲೀಷಲ್ಲೂ ಹೇಳಿದ್ದೀನಿ. ಐ ಹೋಪ್ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ವಿಶ್ವವ್ಯಾಪಿ ಗುರುತ್ವ ನಿಯಮ ಯಾಕೆ ಬೇಕು? ಇಂಪಾರ್ಟೆನ್ಸ್ ಆಫ್ ದ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್. ಬರ್ಕೊಳ್ಳಿ, ಇಂಪಾರ್ಟೆನ್ಸ್, ಇಂಗ್ಲೀಷಲ್ಲಿ ಇಂಪಾರ್ಟೆನ್ಸ್ ಅಂತ ಕರಿತೀವಿ. ಯಾಕೆ ಬೇಕು ಇಂಪಾರ್ಟೆನ್ಸ್? ಮೊದಲನೇದಾಗಿ, ಸೊ ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ,
ನಿಮ್ಗೆ ಗೊತ್ತು, ನಾವು ಏನು ನಿಂತ್ಕೊಂಡಾಗ ನಮ್ಮ ಬಲ ಏನಿರುತ್ತೆ, ನಮ್ಮ ತೂಕ ಏನಿರುತ್ತೆ, ಆ ಕೆಳಗಡೆಗೆ ಭೂಮಿಗೆ ಕೊಡ್ತಾ ಇದೀವಿ, ಅಟ್ರಾಕ್ಟ್ ಆಗ್ತಾ ಇದೆ ಅಂದರೆ ಅಷ್ಟೇ ಕೆಳಗಡೆಯಿಂದನೂ ಬರ್ತಾ ಇರೋದ್ರಿಂದ ಅಪೋಸಿಟ್ ಫೋರ್ಸು ಕೂಡ. ಹಾಗಾಗಿ ಅಲ್ಲಿ ಏನಿದೆ ಆ ಬಂಧಿಸಿರುವ ಬಲಕ್ಕೆ ಕಾರಣ ಇದು. ಅಂದರೆ ಇಂಗ್ಲೀಷ್ನಲ್ಲಿ, ಸೊ ವಾಟ್ ಎವರ್ ದ ವೇಟ್ ದಟ್ ವಾಟ್ ವಿ ಆರ್ ಗಿವಿಂಗ್ ಟು ದ ಅರ್ತ್, ಸೊ ಅದು ಅಟ್ರಾಕ್ಟ್ ಆಗ್ತಾ ಇರೋದ್ರಿಂದ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ, ಮತ್ತು ದ ಅಪೋಸಿಟ್ ಫೋರ್ಸ್. ಸೊ ಅದಕ್ಕೆ ನಮಗೆ ಆ್ಯಸ್ ಯೂಶುವಲ್ ಬೇಕಾಗಿರುವಂಥದ್ದು ಅಂದರೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನಲ್ಲಿ ಇಂಪಾರ್ಟೆನ್ಸ್ ಅಂತ ಹೇಳುವಂಥ ಟೈಮಲ್ಲಿ ನಾವು ಹೇಳುವಂಥದ್ದು, ಸೊ ನಾವು ಏನು ಅರ್ಥಲ್ಲಿ ಇದ್ದೀವಿ, ಅರ್ಥಲ್ಲಿ ಇರೋದಕ್ಕೆ ಅಥವಾ ಅರ್ಥಲ್ಲಿ ನಿಂತ್ಕೊಳ್ಳೋದಕ್ಕೆ ರೀಸನ್ನು, ಆ ಫೋರ್ಸ್ ಏನಿದೆ ಅದಕ್ಕೆ ಮೇಜರಾಗಿ ಕಾರಣ ಈ ಗುರುತ್ವ, ಗ್ರಾವಿಟೇಷನ್ ಅಂತ ನಾವು ಹೇಳ್ತೀವಿ ಅನ್ನೋದು. ನೆಕ್ಸ್ಟು ಭೂಮಿಯ ಸುತ್ತ ಚಂದ್ರನ ಚಲನೆ. ನಾನು ಹೇಳಿಲ್ವಾ, ನಮ್ಮಲ್ಲಿ ಈ ರೊಟೇಷನ್ ಆಗುತ್ತಲ್ಲ, ಏನು ಸಣ್ಣ ಸುತ್ತ ಉಳಿದಿರೋ ಪ್ಲಾನೆಟ್ಸ್ಗಳೆಲ್ಲ ರಿವಾಲ್ವ್ ಆಗುತ್ತಲ್ಲ, ರಿವಾಲ್ವ್ ಆಗ್ತಾ ಇದೆ ಅಂತಂದರೆ ನೀವು ಯೋಚನೆ ಮಾಡಿ. ಇದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾತಾಡ್ತೀನಿ ನಾನೀಗ. ಏನು ಕಾನ್ಸೆಪ್ಟ್ ಅನ್ನೋದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಸಿಂಪಲ್ ಕ್ವಶನ್ನು ಕೂಡ ಕೇಳ್ತೀನಿ. ಫಸ್ಟ್ ಇದನ್ನು ಎಕ್ಸ್ಪ್ಲೇಷನ್ ಮಾಡಿಬಿಟ್ಟು ಆಮೇಲೆ ಕ್ವಶನ್ ಕೇಳ್ತೀನಿ. ಆ ಭೂಮಿಯ ಸುತ್ತ ಚಂದ್ರನ ಚಲನೆ ಅಂದರೆ ಆ ಒಂದು ಅರ್ತ್ನ ಸುತ್ತ ಮೂನ್ ಏನು ರೊಟೇಟ್ ಆಗುತ್ತೆ, ಆ ರೊಟೇಟ್ ಆಗಿರೋದ್ರದ್ದು ಏನು ಫೋರ್ಸ್ ಇರುತ್ತೆ ಅದಕ್ಕೂ ಕಾರಣ, ಓಕೆನಾ. ಮತ್ತು ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸಣ್ಣ ಸುತ್ತ ಉಳಿದಿರೋ ಪ್ಲಾನೆಟ್ಸ್ಗಳೆಲ್ಲ ಸುತ್ತಾ ಇದೆ ಅಂತಂದರೆ ಅದಕ್ಕೂ ಕೂಡ ರೀಸನ್ನು ಅರ್ಥ ಆಗ್ತಿದೆಯಾ. ಮತ್ತು ಸೂರ್ಯ ಮತ್ತು ಚಂದ್ರನಿಂದ ಆಗುವ ಉಬ್ಬರಇಳಿತಗಳು ಅಂದರೆ ಈ ಸನ್ನಿಂದ ಎಫೆಕ್ಟ್ ಆಗಿ ಆಗುವಂಥದ್ದು, ಮೂನಿಂದ ಎಫೆಕ್ಟ್ ಆಗಿ ಏನು ಈ ರೀತಿ ಬರುತ್ತಲ್ಲ ಅಪ್ಸ್ ಆ್ಯಂಡ್ ಡೌನ್ ಅಂತ, ಅದಕ್ಕೂ ರೀಸನು. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ದ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅನ್ನುವಂಥದ್ದು. ಕ್ಲಿಯರಾ? ಓಕೆ. ಸೊ ಇಷ್ಟು ಅರ್ಥ ಆಗಿದೆ ಅಂತಂದರೆ ನಾವು ವಿ ವಿಲ್ ಗೋ ಫಾರ್ ದ ಕಾನ್ಸೆಪ್ಟ್ ದಟ್ ಈಸ್ ಸೆಂಟ್ರಿಪಿಟಲ್ ಫೋರ್ಸ್, ಕೇಂದ್ರಾಭಿಮುಖ ಬಲ. ಇದೇನು ಅಂತ ಹೇಳ್ತೀನಿ, ಸಿಂಪಲ್ ಕಾನ್ಸೆಪ್ಟ್. ಏನು ಕಾನ್ಸೆಪ್ಟ್ ಇದು ನೋಡಿ. ನಾನೊಂದು ಪ್ರಶ್ನೆ ಮಾತಾಡ್ತಿದ್ದೆ ಅಥವಾ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೆ. ಏನದು? ಈಗ ಭೂಮಿಯ ಸುತ್ತ ಚಂದ್ರ ಹಿಂಗೆ ಸುತ್ತಾನೆ, ಹೌದಾ? ಈ ಅರ್ತ್ನ ಸುತ್ತ ಮೂನ್ ಹಿಂಗೆ ರಿವಾಲ್ವ್ ಆಗ್ತಾನೆ. ಇನ್ನೊಂದು ಸಣ್ಣ ಸುತ್ತ ಅರ್ತ್ ರಿವಾಲ್ವ್ ಆಗ್ತಾನೆ. ಮೈ ಕ್ವಶನ್, ಯಾವತ್ತಾದರೂ ಈ ಸುತ್ತುವಂತಹ ಟೈಮಲ್ಲಿ ಈ ಸಣ್ಣ ಸುತ್ತ ಅರ್ತ್ ಸುತ್ತುತ್ತಲ್ಲ, ಇದೇನಾದರೂ ಅರ್ತು ಈ ಕಡೆ ಎಲ್ಲ ಸುತ್ತಾಡಿಕೊಂಡು, ಫಿಸಿಕ್ಸ್ ಡೋಂಟ್ ಥಿಂಕ್ ಇನ್ ವಾಟ್ ಐ ಕ್ಯಾನ್ ಸಿ, ಅರ್ಥ ಆಗಬೇಕು ಅಂತಂದರೆ ಯು ಥಿಂಕ್ ಇನ್ ಅ ಕ್ಯಾಶುವಲ್ ವೇ. ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ನಾರ್ಮಲಾಗಿ ಅರ್ಥ ಮಾಡ್ಕೊಳ್ಳಿ. ಸಣ್ಣ ಸುತ್ತ ಈ ಅರ್ತು ರಿವಾಲ್ವ್ ಆಗ್ತಾ ಇದೆ ಅಂದರೆ, ಈ ಸೂರ್ಯನ ಸುತ್ತ ಭೂಮಿ ತಿರುಗ್ತಾ ಇದೆ ಅಂದರೆ, ನನ್ನ ಕ್ವಶನು, ಈ ಭೂಮಿ ಎಲ್ಲಾದರೂ ನೀವು ಕೇಳಿದ್ದೀರಾ ಸುತ್ತಾಡ್ಕೊಂಡು ಬೇರೆ ಕಡೆ ಸುತ್ತಾಡ್ಕೊಂಡು ಆಮೇಲೆ ಬಂದು ತಿರುಗ್ತಾ ಇದೆ ಅಂತ ಅನ್ನೋಂಥದ್ದು? ಇಲ್ಲ. ಅದರ ಪಾಡಿಗೆ ಅದರ ಪಥದಲ್ಲಿ ಆ ಆರ್ಬಿಟ್ನಲ್ಲಿ ಅದು ಸುತ್ತಾಡ್ತಾ ಇದೆ, ಹೌದಾ? ಒಂದು ಕ್ವಶನು, ಯಾವತ್ತಾದರೂ ಸಣ್ಣ ಹತ್ರಕ್ಕೆ ಬರ್ತಾನೆ, ಸಣ್ಣ ಹತ್ರಕ್ಕೆ ಅರ್ತ್ ಬಂದೇ ಬರುತ್ತೆ. ಯಾಕೆಂದರೆ ನಿಮ್ಗೆ ಈಗಾಗಲೇ ಕಲ್ತಿದ್ರೆ ಕೆಪ್ಲರ್ ಲಾ ಅಲ್ಲಿ ನಮ್ಮಲ್ಲಿರೋದು ಸರ್ಕ್ಯುಲರ್ ಶೇಪ್ ಅಲ್ಲ, ಎಲಿಪ್ಟಿಕಲ್ ಆರ್ಬಿಟ್. ಆ ಎಲಿಪ್ಟಿಕಲ್ ಆರ್ಬಿಟ್ ಇದೆ ಅಂತಂದರೆ ಮೇ ಬಿ ಸಮ್ಟೈಮ್ಸ್ ಸಣ್ಣ ಹತ್ರಕ್ಕೂ ಬರ್ತಾನೆ ಅರ್ತು, ಸಮ್ಟೈಮ್ಸ್ ದೂರಕ್ಕೂ ಹೋಗ್ತಾನೆ, ಹೌದಾ? ಸೊ ಇಲ್ಲಿ ನನ್ನ ಕ್ವಶನು, ಹತ್ರಕ್ಕೆ ಬರ್ತಾನೆ, ಓಕೆ. ಯಾವತ್ತಾದ್ರೂ ಕೇಳಿದ್ದೀರಾ ನೀವು ತುಂಬ ಹತ್ರಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬಂದಿರೋದು? ಐ ಆಮ್ ಸೇಯಿಂಗ್ ಇನ್ ಕ್ಯಾಶುವಲ್ ವೇ, ತುಂಬ ಹತ್ರಕ್ಕೆ ಹೋಗಿ ಟಚ್ ಮಾಡ್ಕೊಂಡು ಬರುವಂಥದ್ದು ಆ ಥರ ಎಲ್ಲ ಕೇಳಿದ್ರು? ನೋ. ಹಾಗಾದರೆ ಅದರ ಪಥದಲ್ಲೇ ಅದು ತಿರುಗ್ತಾ ಇದೆ ಅಂತಂದರೆ, ಆ ಆರ್ಬಿಟ್ನಲ್ಲೇ ಅದು ರಿವಾಲ್ವ್ ಆಗ್ತಾ ಇದೆ ಅಂತಂದರೆ, ಸೊ ದಟ್ ಮೀನ್ಸ್ ಇದಕ್ಕೆ ಏನೋ ಒಂದು ಮೇಜರ್ ಆಗಿ ಇಲ್ಲಿ ಏನು ಹೇಳ್ತೀವಿ, ಫೋರ್ಸ್ ಇದೆ ಅಂತ ನಾವು ಹೇಳ್ತೀವಿ. ಎಸ್, ವಿ ನೋ ದಟ್ ಇದು ತಿರುಗೋದಕ್ಕೆ ಕಾರಣ ಏನು ಅಂತಂದರೆ ಅದರ ರೀಸನ್ನೇ ಭೂಮಿಯ ಸುತ್ತ ಚಂದ್ರನ ಚಲನೆ ಆಗಿರ್ಬೋದು, ಸೂರ್ಯನ ಸುತ್ತ ಗ್ರಹಗಳ ಚಲನೆ ಆಗಿರ್ಬೋದು, ಅದಕ್ಕೆ ರೀಸನ್ನೇ ಗ್ರಾವಿಟೇಷನ್, ಒಪ್ಕೊಳ್ತೀನಿ. ಬಟ್ ಸ್ಟಿಲ್ ಆ ಗ್ರಾವಿಟೇಷನ್ ಬಂದು ಆಗಿದ್ರೂ ಕೂಡ ಅದು ಯಾಕೆ ಹತ್ರದಲ್ಲಿ ಹೋಗಲ್ಲ? ಯಾಕೆ ಹತ್ರಕ್ಕೆ ಹೋಗಲ್ಲ ಅಂತಂದರೆ, ಹತ್ರದಲ್ಲಿ ಅಂದರೆ ಫುಲ್ ಹತ್ರಕ್ಕೆ ಹೋಗಲ್ಲ ಅಂದರೆ ಅದ್ರ ಪಾಡ್ಗ ಕೆಲಸ ನಡೆಸ್ತಾ ಇರುತ್ತೆ ಅಂತಂದರೆ, ಬಿಕಾಸ್ ಮೇ ಬಿ ಸನ್ ಮತ್ತು ಮೂನ್ ಅರ್ತ್ ಮಧ್ಯೆ ಏನೋ ಒಂದು ಫೋರ್ಸ್ ಇದೆ. ದಟ್ ಫೋರ್ಸ್ ಇಸ್ ಕಾಲ್ಡ್ ಅ ಸೆಂಟ್ರಿಪಿಟಲ್ ಫೋರ್ಸ್, ಕೇಂದ್ರಾಭಿಮುಖ ಬಲ ಅಂತ ಕರಿತೀವಿ. ಏನದು ಕೇಂದ್ರಾಭಿಮುಖ ಬಲ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಆ್ಯಕ್ಚುಲಿ ಇದು ನಿಮಗೆಲ್ಲ ಗೊತ್ತಿರೋವಂಥದ್ದೇ, ಬಟ್ ಸ್ಟಿಲ್ ರಿವಿಷನ್ ಆದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿರೋದಷ್ಟೇ. ಒಂದು ದಾರ ತಗೊಳ್ಳಿ, ಇಷ್ಟುದ್ದ ದಾರ ತಗೊಳ್ಳಿ, ಓಕೆ. ಇಷ್ಟುದ್ದ ದಾರ ತೊಗೊಂಡ್ಬಿಟ್ಟು ಆ್ಯಂಡ್ ಆ ದಾರದ ತುದಿಗೆ, ಈಗ ಇದು ದಾರ ಅಂತ ಅಂದ್ಕೊಳ್ಳಿ, ದಾರದ ತುದಿಗೆ ಒಂದು ಕಲ್ಲು ಕಟ್ಟಿ, ದಾರದ ತುದಿಗೆ ಕಲ್ಲು ಕಟ್ಬಿಟ್ಟು, ಓಕೆ. ಕ್ಯಾಮ್ರಾ ಆಫ್ ಆಗಿದೆಯಾ? ಒಂದು ಸೆಕೆಂಡ್. ಓಕೆ, ಅದಾಗಿಲ್ವಾ? ವೇಟ್ ಅ ಮಿನಿಟ್.
ಈಗ ಬಂತ ಸ್ಕ್ರೀನು? ಓಕೆ ಸರಿ, ನಾವಿಲ್ಲಿದ್ದು ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೋ, ಕೇಂದ್ರಾಭಿಮುಖ ಬಲದ ಬಗ್ಗೆ ಮಾತಾಡ್ತಿದ್ದೋ. ಆಸ್ ಐ ಸೆಡ್, ನಾನು ಹೇಳ್ದಲ್ಲ, ಇಲ್ಲಿ ಇಟ್ಕೊಳ್ಳಿ. ಸೊ ಇದು ದಾರ ಅಂತ ಅನ್ಕೊಳ್ಳಿ. ಈ ದಾರದ ಒಂದು ತುದಿ ಇದು, ಇನ್ನೊಂದು ತುದಿಗೆ ಸೊ ಏನು ಮಾಡಿ ಅಂತಂದರೆ ಆ ಒಂದು ಕಲ್ಲನ್ನು, ಸ್ಟೋನನ್ನು ಇಲ್ಲಿ ಕಟ್ಟಿ. ಕ್ಲಿಯರಾ? ಸೊ ಕಟ್ಬಿಟ್ಟು ಇದನ್ನ ಇಟ್ಕೊಂಡು ಈ ಏನು ದಾರ ಇದೆ, ಕಲ್ಲು ಏನು ತುದಿಲಿ ಕಟ್ಟಿದ್ರೆ ಅದನ್ನೇ ನಿಮ್ಮ ತಲೆ ಮೇಲೆ ತಿರುಗಿಸಿ. ಹೀಗೆ ನಿಮ್ಮ ತಲೆ ಮೇಲೆ ತಿರುಗಿಸಿ. ನಾವು ಮೈ ಕ್ವಶನ್ ಅಬೌಟ್ ದಿಸ್, ಒಂದು ಸಿಂಪಲ್ ಆಗಿರೋ ಕ್ವಶನ್ ಹಿಂಗೆ ತಿರುಗಿಸ್ತಾ ಇರ್ತೀರ ಅಂತ ಅನ್ಕೊಳ್ಳಿ. ತಿರುಗಿಸ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಭಯ ಇರುತ್ತೆ. ಏನು ಭಯ? ಈ ತಿರುಗಿಸ್ತಾ ಇರುವಂಥ ಸಂದರ್ಭದಲ್ಲಿ ಆ ಕಲ್ಲು ಏನು ತಿರುಗ್ತಾ ಇದೆ, ಕಲ್ಲು ಇಲ್ಲಿ ಏನಿದೆ, ಇದು ನನ್ನ ಈ ಸೆಂಟರ್ಗೆ ಬೀಳುತ್ತೆ ಅನ್ನೋ ಭಯ ಇರುತ್ತೆ ನಿಮಗೆ. ಅಮ್ಮ ಕರೆಕ್ಟ್? ಓ ಸೆಂಟರ್ಗೆ ಬಿದ್ದುಬಿಡುತ್ತೆ ನನಗೆ, ಅಯ್ಯೋ ತಲೆ ಮೇಲೆ ಬಿದ್ದುಬಿಡುತ್ತೆ ಅಂತ ಭಯ. ನಿಮಗೆ ಭಯ ಆಗುತ್ತಿಲ್ವಾ? ಹೌದು, ಖಂಡಿತವಲ್ಲ ಆಗುತ್ತೆ. ಸರಿ, ಕಲ್ಲು ನಿಜವಾಗ್ಲೂ ಬೀಳುತ್ತಾ? ಬೀಳಲ್ಲ. ಎರಡು ರೀತಿ ಸಂದರ್ಭ ಯೋಚನೆ ಮಾಡೋಣ. 2 ಟೈಪ್ಸ್ ಆಫ್ ಸಿಚುವೇಶನ್ ಯೋಚನೆ ಮಾಡೋಣ. ಏನು ಸಿಚುವೇಶನ್ನು? ಒಂದು, ಥಿಂಕ್ ಅಬೌಟ್ ದಿಸ್. ಸೊ ಇಲ್ಲಿ ದಾರ, ಸ್ಟೋನ್ ಇದೆ, ತಿರುಗಿಸ್ತಾ ಇದ್ದೀರಾ. ಸೊ ಸೆಂಟ್ರ್ ಬೀಳುತ್ತೆ ಅನ್ನೋದನ್ನ ನಿಮಗೆ ಭಯ ಇದೆ, ಮನ್ಸಲ್ಲಿ ಭಯ ಆಗ್ತಾ ಇದೆ, ಹಿಂಗೆ ತಿರುಗಿಸ್ತೀರಾ. ಸೊ ನಾವು ಥಿಂಕ್ ಅಬೌಟ್ ದಟ್. ಫಾರ್ ಎಕ್ಸಾಂಪಲ್, ದಾರ ಕಟ್ಟಾಗೋಯ್ತು, ಮಧ್ಯದ ದಾರ ಕಟ್ಟಾದರೆ ಸ್ಟಿಲ್ ಈ ತಲೆ ಮೇಲೆ ಬೀಳುತ್ತಾ ಅದು? ನೋ. ಕಲ್ಲು ತಲೆ ಮೇಲೆ ಬೀಳ್ತಾ? ಇಲ್ಲ, ಬೀಳಲ್ಲ. ಯಾಕೆ ಬೀಳಲ್ಲ ಅಂದರೆ, ಹಿಂಗೆ ತಿರುಗಿಸ್ತಾ ಇರಬೇಕಾದ್ರೆ ಇಲ್ಲಿ ದಾರ ಕಟ್ಟಾದರೆ, ಅಕಸ್ಮಾತ್ ಹಿಂಗೆ ದಾರ ಕಟ್ಟಾದರೆ, ಈ ಕಟ್ಟಾಗಿರೋ ಜಾಗದಿಂದ ಕಲ್ಲು ಇಲ್ಲಿ ಮುಂದಕ್ಕೆ ಅದರ ಚಲನೆಯನ್ನ ಮಾಡುತ್ತೆ, ಮೋಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗುತ್ತೆ ಹೊರತು ಪುನಃ ಬಲ್ಲ. ಹಾಗಾದ್ರೆ ಇಲ್ಲಿ ಹಿಂಗೆ ತಿರುಗಿಸೋಂಥ ಸಂದರ್ಭದಲ್ಲಿ ಆ ಸ್ಟೋನ್ ನಿಮ್ಮ ತಲೆಗೆ ಬೀಳ್ತಾ ಇದೆ ಅಂತ ಅನ್ಕೊಂಡ್ರು ಬೀಳಲ್ಲ. ಬಟ್ ಸ್ಟಿಲ್ ಆ ಸ್ಟೋನು ಈ ಸೆಂಟರ್ಗೆ ಅಟ್ರಾಕ್ಟ್ ಆಗ್ತಿದೆ. ಹೌದಾ? ಟುವರ್ಡ್ಸ್ ದ ಸೆಂಟರ್ ಅದು ಅಟ್ರಾಕ್ಟ್ ಮಾಡ್ಕೋತಾ ಇದೆ. ಅಮ್ಮ ಕರೆಕ್ಟ್? ಸೊ ಅಟ್ರಾಕ್ಟ್ ಮಾಡ್ಕೋತಾ ಇದೆ ಅಂತಂದ್ರೆ ಆ ಅಟ್ರಾಕ್ಟ್ ಮಾಡೋ ಬಲ. ಬಟ್ ನಿಮ್ಗೆ ಅನ್ಸುತ್ತಾ ಅಟ್ರಾಕ್ಟ್ ಮಾಡ್ತಾ ಇದೆ, ಬಟ್ ಅದು ಹತ್ರಕ್ಕೆ ಬರುತ್ತಾ? ಇಲ್ಲಿಗೆ ಬರುತ್ತಾ? ಖಂಡಿತವಾಗ್ಲೂ ಬರಲ್ಲ. ಹಂಗೆ ಸೂರ್ಯನಿಗೂ ಭೂಮಿಗೂ ಅಷ್ಟೇ, ಸನ್ಗೂ ಮತ್ತು ಅರ್ತ್ಗೂ ಅಷ್ಟೇ. ಆ ಸನ್ನು ಆ ಅರ್ಥನ ಸನ್ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಲ್ಲ. ಸನ್ನು ಮತ್ತೆ ಮಧ್ಯದಲ್ಲಿ ಏನಿದನ್ನ, ಈ ಎಕ್ಸಾಂಪಲ್ ಅಲ್ಲಿ ಇಲ್ಲಿ ನಾವು ಸೆಂಟರ್ ಅಂತ ಏನ್ ಮಾತಾಡ್ದು, ಇದನ್ನ ನೀವೇನಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹಿಂಗೆ ತಿರುಗಿಸ್ತಾ ಇರ್ತೀನಿ ಅನ್ಕೊಳ್ಳಿ. ಈ ಸೆಂಟರ್ ಅಥವಾ ಈ ಕೈಲಿ ಏನಿದೆ ಇದನ್ನೇ ಸೆಂಟರ್ ಅಂತ ಅನ್ಕೊಂಡ್ರೆ, ಇದನ್ನ ಸನ್ ಅಂತ ಅನ್ಕೊಂಡ್ರೆ ಅದು ಅರ್ತ್. ಕಲ್ಲು ಏನಿದೆ, ಸ್ಟೋನ್ ಇದೆ, ಅದು ಅರ್ತ್. ಸೊ ಅರ್ತ್ ತಿರುಗ್ತಾ ಇರುತ್ತೆ, ಆದ್ರೆ ಅರ್ತ್ ಸನ್ ಕಡೆಗೆ ಬೀಳೋ ತರ ಇರುತ್ತೆ, ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಬಟ್ ಹತ್ರ ಬರಲ್ಲ. ಅದ್ರ ಪಾಡದ ಚಲನೆ ಮುಂದುವರ್ಸ್ಕೊತಾ ಹೋಗ್ತಾ ಇರುತ್ತೆ. ಹೌದಾ? ಅದ್ರ ಪಾಡದ ಚಲನೆ ಮುಂದುವರ್ಸ್ಕೊಂಡು ಹೋಗುತ್ತೆ. ಯಾವಾಗ ಅದು ಬೇರೆ ಕಡೆಗೆ ಹೋಗುತ್ತೆ? ವೆನ್ ಇವರಿಬ್ಬರ ಮಧ್ಯೆ ಇರುವ ಅಟ್ರಾಕ್ಷನ್, ಫೋರ್ಸ್ ಆಫ್ ಅಟ್ರಾಕ್ಷನ್ ಕಟ್ಟಾದಾಗ, ಅಂದ್ರೆ ದಾರ ಕಟ್ಟಾದಾಗ. ಅಮ್ಮ ಕರೆಕ್ಟ್? ಸೊ ಹಾಗಾದ್ರೆ ಇಲ್ಲಿ ನಾವು ಇಷ್ಟು ಏನ್ ಮಾತಾಡ್ದೋ ಅದೇ ನಮ್ಮ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳುವಂಥದ್ದು. ಸಿಂಪಲ್ ಕಾನ್ಸೆಪ್ಟ್. ಸೊ ಇಷ್ಟೊಂದು ನಾವು ಹೇಳಿದ್ದೆ ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ, ಕೇಂದ್ರಾಭಿಮುಖ ಬಲದ ಬಗ್ಗೆ ನಾವು ಮಾತಾಡಿರುವಂಥದ್ದು. ಸೊ ಹಾಗಾದ್ರೆ ಕೇಂದ್ರಾಭಿಮುಖ ಬಲ ಅಂದ್ರೆ ಏನು? ಇಲ್ಲಿ ಏನು ಹೇಳಿದೆ ಅದೇ ಅಲ್ಲಿರುವಂಥದ್ದು. ಆಯ್ತಾ? ಈ ದಿಕ್ಕುಗಳು ಏನು ಇರುತ್ತೆ ಮತ್ತು ಈ ದಿಕ್ಕು ಬದಲಾವಣೆ ಆಗ್ಬೇಕಾದ್ರೆ ವೇಗೋತ್ಕರ್ಷ ಇದ್ದೇ ಇರುತ್ತೆ, ಅಂದ್ರೆ ಆಕ್ಸಲೇಷನ್ ಇದ್ದೇ ಇರುತ್ತೆ. ಈ ಏನ್ ತಿರುಗ್ತಾ ಇತ್ತು ಹಿಂತಲೆ ಅದು ಸೆಂಟ್ರಿಗೆ ಬರ್ತಾ ಇದೆ ಅಂತ ನಾವು ಏನು ಹೇಳ್ತೀವಿ, ಸೆಂಟರ್ ಟುವರ್ಡ್ಸ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಅ ಸೆಂಟ್ರಿಪಿಟಲ್ ಫೋರ್ಸ್. ಇಲ್ಲಿ ನೋಡಿ ಬರ್ದಿದ್ದೀನಿ ನೋಡಿ, ಇಲ್ಲಿ ಟುವರ್ಡ್ಸ್ ದ ಸೆಂಟರ್. ನಾವು ಕನ್ಸಿಡರ್ ದಿಸ್ ಆಸ್ ಸನ್, ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಅರ್ತ್. ನಾವು ಅರ್ತ್ ಇಸ್ ಅಟ್ರಾಕ್ಟೆಡ್ ಬೈ ದ ಸನ್. ತಿರ್ಗೋದಕ್ಕೆ ಎಸ್ ಗ್ರಾವಿಟೇಷನ್ ಫೋರ್ಸ್ ಇದೆ, ಬಟ್ ಇಲ್ಲಿ ಸೆಂಟರ್ ಅಟ್ರಾಕ್ಟ್ ಆಗ್ತಿದೆ ಅಂತಂದ್ರೆ ಇಟ್ಸ್ ಸೆಂಟ್ರಿಪಿಟಲ್ ಫೋರ್ಸ್. ಅರ್ಥ ಮಾಡ್ಕೊಳ್ಳಿ. ಇದು ಅಟ್ರಾಕ್ಟ್ ಆಗ್ತಿದೆ, ಬಟ್ ಸ್ಟಿಲ್ ಅದು ಬಂದ್ಬಿಡಲ್ಲ. ಹಾಗಾದ್ರೆ ಆ ವೇಗೋತ್ಕರ್ಷವನ್ನ ಉಂಟು ಮಾಡುವ ವಸ್ತುವನ್ನ ವೃತ್ತಿಯ ಪಥದಲ್ಲಿ ಚಲಿಸುವಂತೆ ಮಾಡುವ ಬಲವು ಕೇಂದ್ರದ ಕಡೆಗೆ ವರ್ತಿಸುತ್ತದೆ, ಸೆಂಟರ್ ಕಡೆಗೆ ಬರುತ್ತೆ. ಅದೇ ಬಲವನ್ನ ಕೇಂದ್ರಾಭಿಮುಖ ಬಲ, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ನಾವು ಹೇಳ್ತೀವಿ. ಕ್ಲಿಯರಾ? ಅಕಸ್ಮಾತ್ ಕಟ್ಟಾದ್ರೆ ಏನಾಗುತ್ತೆ? ಕಟ್ಟಾದ್ರೆ ತಲೆ ಮೇಲೆ ಬೀಳಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ತಲೆ ಮೇಲಂತೂ ಬೀಳಲ್ಲ. ಕಟ್ಟಾದ್ರೆ ಇಲ್ಲಿ ನೋಡಿ, ಅಕಸ್ಮಾತ್ ಈ ಜಾಗದಲ್ಲಿ ಕಟ್ಟಾಯ್ತು ಅಂತ ಅನ್ಕೊಳ್ಳಿ. ಕಟ್ಟಾದ್ರೆ ಅದು ಹಿಂಗೆ ಅದರ ಪಥವನ್ನ ಮುಂದುವರಿಸುತ್ತೆ, ಮೋಷನ್ ಅನ್ನ ಮುಂದುವರಿಸುತ್ತೆ ಹೊರತು ಅದು ಕಟ್ಟಾಗಲ್ಲ ಅನ್ನುವಂಥದ್ದು. ಕ್ಲಿಯರಾ? ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು ಅನ್ನುವಂಥದ್ದು ಬೋತ್. ನಾವು ಸೇಮ್ ಎಕ್ಸಾಂಪಲ್ ವಿಚ್ ಐ ಸೆಡ್, ಭೂಮಿ ಸುತ್ತ ಚಂದ್ರ ಸುತ್ತುವಿಕೆಗೂ ಕೇಂದ್ರಾಭಿಮುಖ ಬಲ ಕಾರಣ ಆಗಿದೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅರ್ಥ ಮೂನು ಸುತ್ತುತ್ತೆ ಅಂತ ಅನ್ಕೊಳ್ಳಿ. ಹಿಂಗೆ ಸುತ್ತುತ್ತಾ ಇದೆ ಅಂತ ಅನ್ಕೊಳ್ಳಿ. ಸುತ್ತುತ್ತಾ ಇದೆ ಅಂತಂದ್ರೆ ಮೂನ್ ಬರುತ್ತಾರ ಸರ್? ಬಂದ್ಬಿಟ್ಟು ಹಾಯ್ ಅರ್ತ್ ಅಂತ ಹೇಳ್ಕೊಂಡು ಸೆಕೆಂಡ್ ಕೊಟ್ಬಿಟ್ಟು ಏನಾದ್ರು ಹೋಗ್ತಾರೆ? ಇಲ್ಲ ತಾನೆ.
ಐ ಸೈಡ್ ಇನ್ ಅ ಕ್ಯಾಶುವಲ್ ವೇ, ಐ ಆಮ್ ಸೇಯಿಂಗ್ ಇನ್ ಅ ಕ್ಯಾಶುವಲ್ ವೇ ಆಸೆ. ಓಕೆ, ಸೊ ಹಾಗಾಗಿ ಸೊ ಇದೆಲ್ಲದಕ್ಕೂ ರೀಸನ್ನು ಸೆಂಟ್ರಿಪಿಟಲ್ ಫೋರ್ಸ್ ಅನ್ನುವಂಥದ್ದು. ಅರ್ಥ ಆಗ್ತಿದೆಯಾ? ನೀವು ಯೋಚನೆ ಮಾಡಿ, ಅಕಸ್ಮಾತ್ ಈ ಕೇಂದ್ರಾಭಿಮುಖ ಬಲ ಸೆಂಟ್ರಿಪಿಟಲ್ ಫೋರ್ಸ್ ಇಲ್ಲದೆ ಹೋಗ್ಬಿಟ್ಟಿದ್ರೆ ಏನಾಗ್ತಿತ್ತು ಅನ್ನೋದು ಯೋಚನೆ ಮಾಡಿ. ಆ್ಯಂಡ್ ಒನ್ ಮೋರ್ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಕೇಂದ್ರಾಭಿಮುಖ ಬಲ ಆಯಿತು, ಕೇಂದ್ರಾಭಿಮುಖ ಆಯಿತು, ಇನ್ನೊಂದಿದೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ. ನಾವು ಇಂಗ್ಲೀಷಲ್ಲಿ ಮಾತಾಡೋದಾದ್ರೆ, a stone is tied to a string at rotated in a circular path of your hand, and as I said, ಅಲ್ಲಿ ಟೆನ್ಷನ್ ಇರೋದೇನು, ಸಿಂಪಲ್ ಥಿಂಗ್ಸ್, ಆ ಸ್ಟೋನ್ ಬಂದು ತಲೆ ಮೇಲೆ ಬೀಳುತ್ತೆ ಅಂತ. ವಿಲ್ ದಟ್ ಸ್ಟೋನ್ ವಿಲ್ ಕಮ್? ನೋ, ಬರಲ್ಲ. ಕ್ಲಿಯರ್? ಸ್ಟ್ರಿಂಗ್ ಅಕಸ್ಮಾತ್ ಕಟ್ ಆದರೆ ಮಾತ್ರ ಇಟ್ ವಿಲ್ ಗೋ ಇನ್ ದೇ ಪಾತ್ ಓನ್ಲಿ, ಹೊರತು ಬರಲ್ಲ. ಅರ್ಥ ಆಗ್ತಿದೆಯಾ? ಇದರ ನೋಡಿ, ಈ ಸೆಂಟ್ರಿಪಿಟಲ್ ಫೋರ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೇಂದ್ರಾಭಿಮುಖ ಬಲ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸ್ಯಾಟಲೈಟ್, ಅರ್ತ್ನ ಸುತ್ತ ಸ್ಯಾಟಲೈಟ್, ಹೌದಾ, ಭೂಮಿಯ ಸುತ್ತ ಉಪಗ್ರಹ ಏನು ನಾವು ತಿರ್ಗೋದು ನೋಡ್ತೀವಿ, ಹೌದಾ, ಅದು ಕೂಡ ಉಪಗ್ರಹ ತಿರುಗ್ತಾ ಇರುತ್ತೆ ಅಂತಂದ್ರೆ ಅದು ಕೂಡ. ಐ ಹೋಪ್ ಇಟ್ಸ್ ಕ್ಲಿಯರ್ ದ ಪಾಯಿಂಟ್ ವಿಚ್ ಐ ವಾಂಟೆಡ್ ಟು ಸೇ. ದಟ್ಸ್ ಕ್ಲಿಯರ್. ಡೋಂಟ್ ವರಿ, ನಾನು ಹೇಳ್ದಂಗೆ ಮಾಡ್ಕೊಡ್ತೀವಿ. ಫಿಸಿಕ್ಸ್ ಕ್ಲಾಸ್ ನೆನ್ನೆ ಆಗಿರಲಿಲ್ಲ, ಸಾರಿ, ಬಟ್ ಸ್ಟಿಲ್ ಐ ಆಮ್ ಸಾರಿ ಫಾರ್ ದಟ್. ಆ್ಯಂಡ್ as I said, definitely I'll solve that. ಆ್ಯಂಡ್ ಒನ್ ಮೋರ್ ಥಿಂಗ್ ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೆ, ನಾನು ಈಗಾಗಲೇ ಹೇಳಿದೆ, ಒಂದು ಫಿಸಿಕ್ಸ್ ನೋಟ್ಸ್ ಅಪ್ಲೋಡ್ ಆಗಿದೆ. ಎರಡನೇ ಪಾಯಿಂಟು ಕನ್ನಡ ಮೀಡಿಯಮ್ಗೆ ಅಪ್ಲೋಡ್ ಆಗುತ್ತೆ, 100% ಮಾಡ್ತೀನಿ ನಾನು. ಇಂಗ್ಲೀಷ್ ಮೀಡಿಯಮ್ ಅಪ್ಲೋಡ್ ಆಗಿದೆ, ನೋಡಬಹುದು, ಹೋಗಿ ಫೋಲ್ಡರಲ್ಲಿ ನೋಡ್ಕೊಳ್ಳಿ. ಎರಡನೇದು, ಇಲ್ಲಿ ನಾವು ಮಾತಾಡ್ತಿರೋದು ಗ್ರಾವಿಟೇಷನ್ ಚಾಪ್ಟರ್, ಓಕೆನಾ? ಈ ಗ್ರಾವಿಟೇಷನ್ ಚಾಪ್ಟರ್ನ ಜೊತೆಗೇನೆ ನಾವು ಪ್ಲಾನೆಟರಿ ಮೋಷನ್ ಬಗ್ಗೆನೂ ಮಾತಾಡ್ದೋ, ಲಾ ಆಫ್ ಪ್ಲಾನೆಟರಿ ಮೋಷನ್. ಇದರ ಜೊತೆಗೇನೆ ಕೆಲವಾರು ಟಾಪಿಕ್ಸ್ ಇದೆ, ಅದು ಯೂನಿವರ್ಸ್, ವಿಶ್ವ, ಆ ಯೂನಿವರ್ಸ್ ಟಾಪಿಕ್ಸ್ನು ಇದರಲ್ಲೇ ಮಾತಾಡ್ಬಿಡ್ತೀನಿ, ಓಕೆನಾ? ಬಿಕಾಸ್ ಇಟ್ಸ್ ರಿಲೇಟೆಡ್ ಟಾಪಿಕ್ಸ್, ಅದೆಲ್ಲ ರಿಲೇಟೆಡ್ ಟಾಪಿಕ್ಸ್ ಆಗಿರೋದ್ರಿಂದ ಸೊ ನಾನಲ್ಲಿ ಅದ್ರ ಬಗ್ಗೆನೂ ಮಾತಾಡ್ಬಿಡ್ತೀನಿ. ಆಗ ನಿಮಗೆ ಒಂದು ಅಟ್ಯಾಚ್ ಆದಂಗಿರುತ್ತೆ, ಒಂದು ಟಚ್ ಇದ್ದಂಗಿರುತ್ತೆ. ಸೊ ನಿಮಗೆ ಏನೂ ಕನ್ಫ್ಯೂಷನ್ಸ್ ಆಗಲ್ಲ ಅನ್ನೋದು. ದಟ್ಸ್ ವೈ ಅದನ್ನು ಅದ್ರ ಜೊತೆಗೇ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಸೊ ವಿ ಆರ್ ಕವರಿಂಗ್ 2 ಕಾನ್ಸೆಪ್ಟ್ಸ್ ಹಿಯರ್, ಗ್ರಾವಿಟೇಷನ್ಸ್ ಆಸ್ ವೆಲ್ ಆಸ್ ಯೂನಿವರ್ಸ್ನು ಅಲಾಂಗ್ ವಿತ್ ದಿಸ್. ಇದರ ಜೊತೆಗೆ ನಾನು ವಿಶ್ವವನ್ನು ಕೂಡ ನಾನು ಮಾಡ್ಕೊಂಡು ಹೋಗ್ತೀನಿ. ಓಕೆ, ದ ಎಕ್ಸ್ಟರ್ನಲ್ ಫೋರ್ಸ್ ರಿಕ್ವೈರ್ಡ್ ಟು ಮೇಕ್ ಅ ಬಾಡಿ ಮೂವ್ ಅಲಾಂಗ್ ದ ಸರ್ಕ್ಯುಲರ್ path. The external force required to make a body move along a circular path with uniform speed and directed towards the center is called centripetal force. That is what I said. ಸರ್ಕ್ಯುಲರ್ ಪಾತಲ್ಲಿ ಹೋಗಬೇಕು ಅಂತಂದರೆ, ಈಗ ಕಾರು ನೀವು ತಿರುಗಬೇಕು ಅಂತಂದರೆ ಎಕ್ಸ್ಟರ್ನಲ್ ಫೋರ್ಸ್, ಸಮಥಿಂಗ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ರಿಕ್ವೈರ್ಡ್, ಆಯಿತಾ? ಯಾಕೆ? ಆ ಯೂನಿಫಾರ್ಮ್ ಸ್ಪೀಡಲ್ಲಿ ಅದನ್ನು ಹೋಗೋದಕ್ಕೆ. ಯಾವುದು? ಡೈರೆಕ್ಟರ್ ಟು, ಆ್ಯಕ್ಚುಲಿ ಅದು ಡೈರೆಕ್ಟರ್ ಟುವರ್ಡ್ಸ್ ದ ಸೆಂಟರ್ ಇದ್ದೇ ಇರುತ್ತೆ. ಆ ಡೈರೆಕ್ಟರ್ ಟುವರ್ಡ್ಸ್ ದ ಸೆಂಟರ್ ಏನಿದೆ ಅದನ್ನೇ ನಾವೇನಂತ ಕರಿತೀವಿ? ಸೆಂಟ್ರಿಪಿಟಲ್ ಫೋರ್ಸ್. ಈಗ ಸರ್ ಕಾರ್ ಏನೋ ಹೋಗ್ತಾ ಇದೆ, ಸರ್ ಕಾರ್ ಏನೋ ತಿರುಗ್ತಾ ಇದೆ, ಓಕೆ ಅದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಏನೋ ಇದೆ, ಹಾಕೊಂಡು ಹೋಗ್ತಾ ಇದೆ, ಡ್ರೈವ್ ಮಾಡ್ತೀವಿ, ತಿರುಗಿಸ್ತೀವಿ, ಹಿಂಗೆ ಕಾರ್ ತಿರುಗಿಸ್ತೀವಿ ಸರ್. ಬಟ್ ಆ್ಯಕ್ಚುಲಿಯಾಗಿ ಟುವರ್ಡ್ಸ್ ಸೆಂಟರ್ ಇತ್ತು ಅಂತಂದ್ರೂ ಕೂಡ, ಬಟ್ ಟುವರ್ಡ್ಸ್ ಸೆಂಟರ್ಗೆ ಹೋಗ್ಬಿಡಿ. ಫಾರ್ ಎಕ್ಸಾಂಪಲ್ ನೀವು ಇದನ್ನು ಒಂದು ಕಂದಕ ಅಂತ ಅನ್ಕೊಳ್ಳಿ, ಒಂದು ಗ್ರೌಂಡ್ ಅಂತ ಅನ್ಕೊಳ್ಳಿ. ಸೊ ಟುವರ್ಡ್ಸ್ ಸೆಂಟರ್ ಅಟ್ರಾಕ್ಟ್ ಆಗ್ತಿದೆ ಅಂತಂದ್ರೂ ಕೂಡ, ಎಕ್ಸ್ಟರ್ನಲ್ ಫೋರ್ಸಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ ಅಂತಂದ್ರೂ ಕೂಡ ಅದು ಸೆಂಟ್ರಿಗೆ ಹೋಗಿ ಬಿದ್ದುಬಿಡುತ್ತಾ? ಇನ್ನೂ ಬೀಳಲ್ಲ. ಯಾಕೆ ಬೀಳಲ್ಲ ಅಂತಂದರೆ, ಬಿಕಾಸ್ ಯು ನೋ ದಟ್ ನಾವು ತಿರುಗಿಸ್ತಾ ಇದ್ದಂಗೆ ಆ ವೀಲ್ನಲ್ಲಿ ಫ್ರಿಕ್ಷನ್ನು ಕೂಡ ಇದ್ದು, ಆ ಫ್ರಿಕ್ಷನ್ ಯೂಸ್ ಆಗೋ ಕೂಡ ಟೈರ್ಸ್ ಯೂಸ್ ಮಾಡಿಕೊಂಡು ಕೂಡ ಅಲ್ಲಿ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಪ್ರೊವೈಡ್ ಆಗೋದ್ರಿಂದ ಅಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಕ್ಲಿಯರಾ? ನಾವು ವಿಲ್ ಡಿಸ್ಕಸ್ ಅಬೌಟ್ ಆರ್ಬಿಟಲ್ ವೆಲಾಸಿಟಿ, ಕಕ್ಷೀಯ ವೇಗ. ಬಿಕಾಸ್ ಫಸ್ಟ್ ನಾವು ಮಾತಾಡಿದ್ದು ಎಸ್ಕೇಪ್ ವೆಲಾಸಿಟಿ. ಎಸ್ಕೇಪ್ ವೆಲಾಸಿಟಿ ಮಾತಾಡಾದ್ಮೇಲೆ ನಾನು ಡೈರೆಕ್ಟಾಗಿ ವಿಶ್ವವ್ಯಾಪಿ ಗುರುತ ನಿಯಮ ಹೋದೆ, ಸೆಂಟ್ರಿಪಿಟಲ್ ಫೋರ್ಸ್ಗೆ ಹೋದೆ. ಬಿಕಾಸ್ ರೀಸನ್ ಏನು ಅಂದರೆ, ಈ ಆರ್ಬಿಟಲ್ ವೆಲಾಸಿಟಿಯಲ್ಲಿ ಆ ಕಾನ್ಸೆಪ್ಟ್ ಇದೆ, ಈ ಸೆಂಟ್ರಿಪಿಟಲ್ ಫೋರ್ಸ್ ಕಾನ್ಸೆಪ್ಟ್ ಇದೆ, ದಟ್ಸ್ ವೈ ಐ ಹ್ಯಾಡ್ ಸೆಟ್ ದಟ್ ವರ್ಡ್. ಕೇಂದ್ರಾಭಿಮುಖ ಬಲದ ಬಗ್ಗೆ ಹೇಳಿದ ಅದೇ ರೀಸನ್ಗೋಸ್ಕರ. ನಾವು ಟೈಮ್ ವೇಸ್ಟ್ ಮಾಡ್ದೇನೆ ಆರ್ಬಿಟಲ್ ವೆಲಾಸಿಟಿ, ಕಕ್ಷೀಯ ವೇಗ ಅಂದರೆ ಏನೋ ತಿಳ್ಕೊಳ್ಳೋಣ. ಕಕ್ಷೀಯ ವೇಗ ಅಂದರೆ ಸಿಂಪಲ್, a velocity with which a satellite must be projected parallel to the Earth's surface after parking it in the given orbit, so that it moves around the Earth in a circular orbit is known as orbital velocity. Now, this is related to the centripetal force. ಕೇಂದ್ರಾಭಿಮುಖ ಬಲದ ಕಡೆಗೆ ಹೋಗ್ತಾ ಇದೆ, ಯಾಕಂದ್ರೆ ನಾವು ಮಾತಾಡ್ತಿರೋದು ಸರ್ಕ್ಯುಲರ್. ದಟ್ಸ್ ವೈ ಐ ಹ್ಯಾಡ್ ಟೇಕನ್ ದಟ್ ಕಾನ್ಸೆಪ್ಟ್.
ಓಕೆನಾ? ಸರಿ, ಹಾಗಾದರೆ ಕನ್ನಡದಲ್ಲಿ ಹೇಳೋದಾದರೆ, ಒಂದು ಉಪಗ್ರಹವನ್ನು ನಿರ್ದಿಷ್ಟ ಕಕ್ಷೆಯಲ್ಲಿ ನಿಲ್ಲಿಸಿದ ನಂತರ ಒಂದು ಉಪಗ್ರಹನ ಕಳಿಸ್ತಾರೆ, ಒಂದು ಸ್ಯಾಟಲೈಟನ್ನು ಕಳಿಸ್ತಾರೆ ನಿಮಗೆ. ಸ್ಯಾಟಲೈಟು ಅರ್ತ್ ಸುತ್ತ ತಿರುಗಾಡಬೇಕು ಅಂತ ಅಂದ್ಕೊಳ್ಳಿ, ಹೌದಾ? ಅರ್ತ್ ಸುತ್ತ ತಿರುಗಾಡಬೇಕು ಅಂದರೆ ರೊಟೇಟ್ ಆಗಬೇಕು ಅಂತನಂಥದ್ದು. ರೊಟೇಟ್ ಆಗಬೇಕು ಅಂತಂದರೆ ಆಫ್ಟರ್ ಪಾರ್ಕಿಂಗ್, ಆಯಿತಾ, ಭೂಮಿಯ ಮೇಲ್ಮೈಗೆ, ನಮ್ಮ ಭೂಮಿಯ ಮೇಲ್ಮೈ ಏನಿದೆ, ನಮ್ಮ ಅರ್ತ್ ಸರ್ಫೇಸ್ ಏನಿದೆ, ಅದಕ್ಕೆ ಪ್ಯಾರಲಲ್ ಆಗಿ ನಾವು ಏನು ಕೊಡಬೇಕು? ಒಂದು ಆರ್ಬಿಟ್ ಥರ ಕೊಡಬೇಕು. ಆರ್ಬಿಟ್, ಬಿಕಾಸ್ ನಮಗೆ ಕೆಪ್ಲರ್ ಲಾಸ್ ಪ್ರಕಾರ ಗೊತ್ತು ಅರ್ತ್ ಸನ್ ಸುತ್ತುತ್ತಾರೆ, ಬಿಕಾಸ್ ದಟ್ ಹ್ಯಾಸ್ ಅ ಎಲಿಪ್ಟಿಕಲ್ ಆರ್ಬಿಟ್. ಬಟ್ ವಾಟ್ ಅಬೌಟ್ ಅವರ್ ಸ್ಯಾಟಲೈಟ್ಸ್? ಹಾಗಾದರೆ ಆ ಒಂದು ಏನು ಪಾರ್ಕಿಂಗ್ ಮಾಡಾದ್ಮೇಲೆ ಟು ಆರ್ಬಿಟ್ ಏನಿದೆ, ಸಮಾಂತರವಾಗಿ ಒಂದು ಕಕ್ಷೆಯ ವೇಗವನ್ನು ಅಂತ ನಾವು ಏನು ಕೊಡಬೇಕು, ಅಂದರೆ ಅದು ಸುತ್ತೋದಕ್ಕೆ ಏನು ನಾವು ಕೊಡ್ತೀವಲ್ಲ, ಆ ಸರ್ಕ್ಯುಲರ್ ಶೇಪಲ್ಲಿ ಸುತ್ತೋದಕ್ಕೆ ಕೊಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ಆರ್ಬಿಟಲ್ ವೆಲಾಸಿಟಿ. ದಟ್ ವೆಲಾಸಿಟಿ ಈಸ್ ನೋನ್ ಆಸ್ ದ ಆರ್ಬಿಟಲ್ ವೆಲಾಸಿಟಿ. ಕ್ಲಿಯರ್? ಸುತ್ತಲೂ ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸೋದಕ್ಕೆ ಕಾರಣ ಕಕ್ಷೆಯ ವೇಗ ನಾವು ಕೊಡ್ತಾ ಇರೋದ್ರಿಂದ, ಆರ್ಬಿಟಲ್ ವೆಲಾಸಿಟಿ ಕೊಡ್ತಾ ಇರೋದ್ರಿಂದ. ಬಿಕಾಸ್ ಆ ಸರ್ಫೇಸ್ ಪ್ಯಾರಲ್ ಆಗಿ ನಾವು ಏನೋ ಕೊಡಬೇಕು, ಅದರ್ವೈಸ್ ಅದು ಸರ್ಕ್ಯುಲರ್ ಶೇಪಲ್ಲಿ ಹೋಗಲ್ಲ. ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಆರ್ಬಿಟಲ್ ವೆಲಾಸಿಟಿ, ಕಕ್ಷೆಯ ವೇಗ ಅಂತ ಹೇಳ್ತೀವಿ. ಹಾಗಾದರೆ ಕಕ್ಷೆಯ ವೇಗ, ಈಗ ವಿಮೋಚನಾ ವೇಗ 11.2 km/s ಅಂತ ಏನಿತ್ತು, ಅದೇ ಥರ ಇದಕ್ಕೂ ಇದೆ. ಲೈಕ್ ಏನು ಹೇಳ್ತೀವಿ, ಇಂತಿಷ್ಟು 11.2 ಏನು ಮಾತಾಡೋದು ಅದೇ ಥರ. ಓಕೆ, ಬಟ್ ಬಿಫೋರ್ ದಟ್ ವಿ ವಿಲ್ ಲರ್ನ್ ಅಬೌಟ್ ದ ಈಕ್ವೇಷನ್. ಸ್ವಲ್ಪ ಈಕ್ವೇಷನ್ ಕಲ್ತ್ಕೊಳ್ಳೋಣ. ಆರ್ಬಿಟಲ್ ವೆಲಾಸಿಟಿದು ಅಂದರೆ ಕಕ್ಷೆಯ ವೇಗದ್ದು. ಬಿಕಾಸ್ ಆರ್ಬಿಟಲ್ ವೆಲಾಸಿಟಿ ಮತ್ತು ಎಸ್ಕೇಪ್ ವೆಲಾಸಿಟಿ ಬಗ್ಗೆ ಒಂದು ರಿಲೇಷನ್ಶಿಪ್ ಇದೆ. ಅದ್ರ ಬೇಸ್ ಮೇಲೂ ನಿಮಗೆ ಪ್ರಶ್ನೆಗಳು ಕೇಳ್ತಾರೆ. ಕಕ್ಷೆಯ ವೇಗ ಮತ್ತು ಇಲ್ಲಿ ನಾವು ವಿಮೋಚನಾ ವೇಗದ ಮೇಲೆ ಇರೋ ಸೂತ್ರದ ಮೇಲೂ ಕೂಡ ಒಂದು ಫಾರ್ಮುಲಾನ ಕೇಳುವಂಥ ಚಾನ್ಸಸ್ ಇರುತ್ತೆ. ದಟ್ಸ್ ವೈ. ಓಕೆ, ಸೊ ಇಲ್ಲಿ ಎಮ್ ಮತ್ತು ಆರ್ ಅನ್ನು ತಗೊಂಡ್ರೆ, ಎಮ್ ಮತ್ತು ಆರ್ ಅನ್ನೋದು ಮಾಸ್ ಮತ್ತು ರೇಡಿಯಸ್ ಅಂತ ತಗೊಂಡ್ರೆ, ಒಂದು ಯಾವುದೋ ಒಂದು ಸ್ಯಾಟಲೈಟ್ ಅಂತ ತಗೊಳ್ಳೋಣ. ಒಂದು ಸ್ಯಾಟಲೈಟು ಹ್ಯಾವಿಂಗ್ ಮಾಸ್ ಎಮ್, ಒಂದು ಯಾವುದೋ ಒಂದು ಗ್ರಹದ ಸುತ್ತುತ್ತಿರುವ ಒಂದು ಉಪಗ್ರಹದ ದ್ರವ್ಯರಾಶಿಯನ್ನು ನಾವು ಎಮ್ ಅಂತ ತಗೊಂಡ್ರೆ ಮತ್ತು ಅದು ಹೆಚ್ಚು ಎತ್ತರದಲ್ಲಿ ಇದೆ ಅಂತ ಅಂದ್ಕೊಂಡ್ರೆ, ಹೈಟ್ ಅನ್ನೋಂಥದ್ದು ಹೆಚ್ಚು ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಮತ್ತು ಕ್ಯಾಪಿಟಲ್ ಎಮ್ ಅನ್ನುವಂಥದ್ದು ನಮ್ಮ ಅರ್ತ್ದು, ಮತ್ತು ಆರ್ ಅನ್ನುವಂಥದ್ದು ನಮ್ಮ ರೇಡಿಯಸ್ ಆಫ್ ದ ಅರ್ತ್ ಅಂತ ತಗೊಂಡ್ರೆ, ಪ್ಲಾನೆಟ್ ಅಂತ ತಗೊಂಡ್ರೆ, ಹಾಗಾದರೆ ಅದರ ಆರ್ಬಿಟಲ್ ವೆಲಾಸಿಟಿ ಏನಾಗುತ್ತೆ? ಎರಡೇ ಕಾನ್ಸೆಪ್ಟ್ ಮಾತಾಡಿದ್ದು. ಮೊದಲನೇ ಕಾನ್ಸೆಪ್ಟು ಇಲ್ಲಿ ಸ್ಯಾಟಲೈಟ್ದು ಮಾಸು ಎಮ್ಮು, ಸ್ಮಾಲ್ ಎಮ್ಮು, ಆ್ಯಂಡ್ ಅದರ ಹೈಟ್ ಎಷ್ಟು ಎತ್ತರಕ್ಕೆ ಹೈಟ್ ಹಾಕಿದರೆ ಅದು ಹೆಚ್ಚು. ಮತ್ತು ಈ ಅರ್ತ್ ಅಥವಾ ಪ್ಲಾನೆಟ್ದು ನಮಗೆ ಅದರ ಮಾಸು ಎಮ್ಮು, ದ್ರವ್ಯರಾಶಿ, ಮತ್ತು ಅದರ ರೇಡಿಯಸ್ಸು ನಮಗೆ ಅದರ ತ್ರಿಜ್ಯ ಆರ್ ಅಂತ ಕನ್ಸಿಡರ್ ಮಾಡಿ, ಇವುಗಳಿಗೆ ನಾವು ಆರ್ಬಿಟಲ್ ವೆಲಾಸಿಟಿಯನ್ನು ನಾವು ಮಾತಾಡೋದಾದರೆ, ಹಾಗಾದರೆ ಆರ್ಬಿಟಲ್ ವೆಲಾಸಿಟಿ ಏನಾಗುತ್ತೆ? ಇನ್ನು ಹಾಫ್ mv² ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತು. ಆ್ಯಂಡ್ ದಿಸ್ ಫಾರ್ಮುಲಾ ಆಲ್ಸೋ ಯು ನೋ, Gmm/r+h². ಇಲ್ಲಿ ಆರ್ ಅಂತಂದರೆ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ಆರ್ ಅನ್ನೋಂಥದ್ದು r+h ಅಂತ ಆಗುತ್ತೆ. ಬಿಕಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಪ್ಲಾನೆಟ್ ಆಸ್ ವೆಲ್ ಆಸ್ ದ ಸ್ಯಾಟಲೈಟ್. ಅಲ್ಲಿ ಅದರ ರೇಡಿಯಸ್ನು ಕನ್ಸಿಡರ್ ಮಾಡಬೇಕು, ಅದರ ಹೈಟ್ನು ಕನ್ಸಿಡರ್ ಮಾಡಬೇಕು. ಹಾಗಾದರೆ ಅದರಲ್ಲಿ ಆಕ್ಟ್ ಆಗೋ ಸೆಂಟ್ರಿಪಿಟಲ್ ಫೋರ್ಸ್ ಆ ಉಪಗ್ರಹದಲ್ಲಿ, ಯಾಕೆಂದರೆ ಇದು ಭೂಮಿ, ಇದು ಸ್ಯಾಟಲೈಟ್ ತಿರುಗ್ತಾ ಇದೆ ಅಂತಂದರೆ, ಇದಕ್ಕೆ ಇದು ಅಟ್ರಾಕ್ಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ರೀಸನು ಸೆಂಟ್ರಿಪಿಟಲ್ ಫೋರ್ಸ್, ಅದಕ್ಕೆ ರೀಸನು ಕೇಂದ್ರಾಭಿಮುಖ ಬಲ, ಹೌದಲ್ಲ? ಸೊ ಇದಕ್ಕೆ ಅಟ್ರಾಕ್ಟ್ ಆಗ್ತಿದೆ ಅಂತಂತಂದರೆ ಅದರ ಒಂದು ನಾವು ಫಾರ್ಮುಲಾವನ್ನು -Gmm/r ಅಂತ ತಗೊಂಡು ನಾವು ಅದನ್ನು ಎರಡನ್ನೂ ಕೂಡ ಕಂಪೇರ್ ಮಾಡಿದ್ರೆ, ಅವೆರಡನ್ನೂ ಕಂಪೇರ್ ಮಾಡಿದಾಗ ನಮಗೆ ಸಿಗುವಂತಹ ಒಂದು ಯಾವುದೋ V0 ಅಂತ ನಾವೇನು ಹೇಳ್ತೀವಿ, ಅಥವಾ ಎಸ್ಕೇಪ್ ವೆಲಾಸಿಟಿ ನಿಮ್ಗೆ ಗೊತ್ತು. ಆರ್ಬಿಟಲ್ ವೆಲಾಸಿಟಿ ಅಂತ ನಾವು ಏನು ಹೇಳ್ತೀವಿ V0 ಅನ್ನುವಂಥದ್ದು, ಯಾವಾಗ ನಮಗೆ 9.8 m/s² ಇದ್ದು ಮತ್ತು ರೇಡಿಯಸ್ 6.4 ಇತ್ತು ಅಂತಂದಾಗ ಆರ್ಬಿಟಲ್ ವೆಲಾಸಿಟಿ ಏನಾಗುತ್ತೆ ಅಂತಂದರೆ ನಮಗೆ √g/r ಆಗುತ್ತೆ. g/r ಆಗುತ್ತೆ. ಇಲ್ಲಿ ಜಿನ ನಾವು ಇಲ್ಲಿ ನೋಡಿ, ಇದ್ರ ಪ್ರಕಾರನೂ ನಾವು ಬರೀಬಹುದು. ಸೊ ಮತ್ತು ಹೆಚ್ ಅನ್ನುವಂಥದ್ದು ಲೆಸ್ಸರ್ ದೆನ್ ರೇಡಿಯಸ್, ಹೈಟ್ ಅನ್ನುವಂಥದ್ದು ನಮ್ಮ ರೇಡಿಯಸ್ಗಿಂತ ಕಡಿಮೆ. ಅದು ನಿಮ್ಗೆ ಗೊತ್ತಿದೆ, ಯಾಕಂದರೆ ನಮ್ಮ ಅರ್ತ್ ಪ್ಲಾನೆಟ್ದು ರೇಡಿಯಸ್ ಜಾಸ್ತಿ ಇರುತ್ತಲ್ವ. ಹಾಗಾದರೆ ಅದನ್ನು ಕಂಪೇರ್ ಮಾಡಿದಾಗ ನಮಗೆ ಸಿಗುವಂತಹ ಒಂದು ಆರ್ಬಿಟಲ್ ವೆಲಾಸಿಟಿದು ಫಾರ್ಮುಲಾ ಅಂದರೆ V0 √g/r
ಜಿ ಇಂಟು ಆರ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕ್ಲಿಯರಾ? ಯಾಕೆ ಅಂತಂದರೆ ನಮಗೆ ಎರಡು ಫಾರ್ಮುಲಾಸ್ಗಳು ಬೇಕೇ ಬೇಕು. ಒಂದು ಎಸ್ಕೇಪ್ ವೆಲಾಸಿಟಿದು, ಒಂದು ವಿ ಇದು ನಿಮ್ಗೆ ಈಗಾಗಲೇ ಗೊತ್ತು, ಅಂಡರ್ ರೂಟ್ ಆಫ್ 2gr. ಅರ್ಥ ಆಗ್ತಿದೆಯಾ? ಅಂಡರ್ ರೂಟ್ ಆಫ್ 2gr. ನಾವು ವಿ ನಾಟ್ದು ಏನು? ವಿ ನಾಟ್ದು ನಿಮಗೆ ಅಂಡರ್ ರೂಟ್ ಆಫ್ gr. ಎರಡೂ ಕೂಡ ನೆನಪಲ್ಲಿರಲಿ. ಎರಡು ಫಾರ್ಮುಲಾಸ್ ಕೂಡ ನಮಗೆ ಅತಿ ಮುಖ್ಯವಾಗಿರುವಂಥದ್ದು. ಕ್ಲಿಯರಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ ಬಿಟ್ವೀನ್ ಏನೇ ಡೌಟ್ಗಳಿದ್ರು ಕೇಳಬಹುದು, ಖಂಡಿತವಾಗ್ಲೂ ಕೇಳಿ, ನಾನು ಹೇಳ್ಕೊಡ್ತೀನಿ. ಈ ಎರಡು ಫಾರ್ಮುಲಾಸ್ಗಳು ಇಂಪಾರ್ಟೆಂಟ್. ಕ್ಲಿಯರ್? ಆ್ಯಂಡ್ ಇದರ ಮಧ್ಯೆ ಇರೋ ರಿಲೇಶನ್ಶಿಪ್ ಕೇಳ್ತಾರೆ, ಸಂಬಂಧದ ಸೂತ್ರ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಲೇಷನ್ ಇದರ ಮಧ್ಯೆ ಅಂದರೆ ಎಸ್ಕೇಪ್ ವೆಲಾಸಿಟಿಗೂ, ಅಂದರೆ ಕನ್ನಡದಲ್ಲಿ ವಿಮೋಚನಾ ವೇಗಕ್ಕೂ, ಮತ್ತು ಆರ್ಬಿಟಲ್ ವೆಲಾಸಿಟಿಗೂ, ಅಂದರೆ ಕಕ್ಷೀಯ ವೇಗಕ್ಕೂ ಇರುವ ಸಂಬಂಧ ಏನು ಅಂತನ್ನೋದನ್ನ ನೋಡೋದಾದರೆ ನೋಡಿ, ಇಲ್ಲೇ ಸಿಂಪಲ್ ಆಗಿ ನೋಡಿ, ವಿ ಅನ್ನೋದು ಅಂಡರ್ ರೂಟ್ ಆಫ್ 2gr. ಇದು ಯಾವುದ್ರದ್ದು ಫಾರ್ಮುಲಾ? ಎಸ್ಕೇಪ್ ವೆಲಾಸಿಟಿದು. ಕನ್ನಡದಲ್ಲೂ ಬರೀತೀನಿ, ವಿಮೋಚನಾ ವೇಗದ್ದು. ಸರಿನಾ? ಆ್ಯಂಡ್ ಇಲ್ಲಿ ಬಂದರೆ ಇದು ಕಕ್ಷೀಯ ವೇಗ. ಇವೆರಡರ ಮಧ್ಯೆ ಇರುವ ಸಂಬಂಧದ ಸೂತ್ರವನ್ನು ಕೇಳ್ತಾರೆ ಸರ್. ದಟ್ಸ್ ವೈ ಐ ಆಮ್ ಸೇಯಿಂಗ್ ಕಕ್ಷೀಯ ವೇಗ. ಇದು ಆರ್ಬಿಟಲ್ ವೆಲಾಸಿಟಿ, ಇದು ಎಸ್ಕೇಪ್ ವೆಲಾಸಿಟಿ. ಇದು ವಿ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ 2gr ಅನ್ನುವಂಥದ್ದು ವಿಮೋಚನಾ ವೇಗದ ಸೂತ್ರ. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಅಂಡರ್ ರೂಟ್ ಆಫ್ gr ಅಂದರೆ ವಿ ನಾಟ್ ಆಗುತ್ತೆ. ಹಾಗಾದರೆ ಇಷ್ಟು ಜಾಗದಲ್ಲೂ ಅಂಡರ್ ರೂಟ್ ಆಫ್ 2 ಬಿಟ್ಬಿಟ್ಟು ಅಂಡರ್ ರೂಟ್ ಆಫ್ gr ಜಾಗದಲ್ಲಿ ನಾವು ಅಂಡರ್ ರೂಟ್ ಆಫ್ 2 ಇಂಟು ವಿ ನಾಟ್ ಅಂತ ಬರೀಬಹುದಾ? ಅಥವಾ ಅಂಡರ್ ರೂಟ್ನ ಬಿಟ್ಬಿಟ್ರೆ can I write the relationship between the both as V is equals to V naught into root 2 ಅಂತ ಬರೀಬಹುದಾ? ಅಥವಾ V is equals to root 2 into V naught ಅಂತ ಬರೀಬಹುದಾ? Now this is the relationship between the VE as well as V naught. ವಿಮೋಚನಾ ವೇಗ ಮತ್ತು ಕಕ್ಷೀಯ ವೇಗದ ಮಧ್ಯೆ ಇರುವ ಸಂಬಂಧ ಇದೇನೆ. ಕ್ಲಿಯರಾ? ಸರ್, ಇದು ಕಕ್ಷೀಯ ವೇಗದಲ್ಲಿ ಸಂಬಂಧ ಇದಾಯಿತು ಅಂತಂದರೆ ಹೆಂಗಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಸಿಂಪಲ್, ವಿ ಇಸ್ ಈಕ್ವಲ್ಸ್ ಟು, ಇಲ್ಲಿ ರೂಟ್ 2 ಹಾಗೆ ಇಟ್ಕೊಳ್ಳಿ ಸರ್, ಇಂಟು ವಿ ನಾಟ್ ಅಂದರೆ ಏನು ಸರ್? ವಿ ನಾಟ್ ಅಂತಂದರೆ ಕಕ್ಷೀಯ ವೇಗದ ಸೂತ್ರ ಏನು ಸರ್? ರೂಟ್ gr. ಹಾಗಾದರೆ ರೂಟ್ gr ಇವೆರಡನ್ನ ಮಲ್ಟಿಪಲ್ ಮಾಡಿದ್ರೆ ನಮಗೆ ಸಿಗೋದು ಅಂಡರ್ ರೂಟ್ ಆಫ್ 2gr ಓನ್ಲಿನಾ? ಅದೇ ನಿಮಗೆ ವಿ ಆಗತ್ತಲ್ಲ. ಕ್ಲಿಯರಾ? ಸೊ ಅವೆರಡಕ್ಕೆ ನಡುವೆ ಇರುವ ಸಂಬಂಧವನ್ನು ನಾವು ಹೀಗೂ ಬರೀಬಹುದು. ಇದನ್ನು ಕೂಡ ಸೂತ್ರ ಕೇಳಬಹುದು ನಿಮಗೆ. ಇದನ್ನು ಕೂಡ ಕೇಳ್ತಾರೆ. ಸೊ ಬರ್ಕೊಂಬಿಡಿ. ಸೊ ವಿಲ್ ಮೂವ್ ಆನ್. ಸೊ ಅಷ್ಟಾರ್ಥ ಆಗಿದ್ರೆ ನಾವು ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋದು. ಅದೇ ಅರ್ತ್ ಸ್ಯಾಟಲೈಟ್ಸ್ ಅನ್ನುವಂಥದ್ದು. ಇಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಭೂಮಿಯ ಉಪಗ್ರಹಗಳು ಅಂತ ನಾವೇನು ಕರಿತೀವಿ, ಅದು ಕನ್ನಡದಲ್ಲಿ ಭೂಮಿಯ ಉಪಗ್ರಹಗಳು. ಓಕೆನಾ? ಸೊ ನಾವು ಇವತ್ತು ಯಾವ್ಯಾವ ಟಾಪಿಕ್ ಮಾತಾಡೋದು ಒಂದೊಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ನಾವು ಮಾತಾಡಿದ್ದು ಸ್ಟಾರ್ಟಿಂಗ್ ಬಂದಿದ್ದು ವಿಶ್ವವ್ಯಾಪಿ ಗುರುತ ನಿಯಮ, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಮಾತಾಡ್ದು, ನೆನಪಿದೆಯಾ? ಅದಾದಮೇಲೆ ಸೆಂಟ್ರಿಪಿಟಲ್ ಫೋರ್ಸ್, ಅದಾದಮೇಲೆ ಆರ್ಬಿಟಲ್ ವೆಲಾಸಿಟಿ. ನಾವು ವಿ ಆರ್ ಲರ್ನಿಂಗ್ ಅಬೌಟ್ ಅರ್ತ್ ಸ್ಯಾಟಲೈಟ್ಸ್. ಎವ್ರಿಥಿಂಗ್ ವಿ ಆರ್ ಗೋನ್ ಲರ್ನ್. ಡೋಂಟ್ ವರಿ, ಎವ್ರಿ ಕಾನ್ಸೆಪ್ಟ್. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಎನಿ ಟಾಪಿಕ್. ಯಾವ ಟಾಪಿಕ್ನು ಬಿಡಲ್ಲ, ಎಲ್ಲ ಟಾಪಿಕ್ನು ಮಾಡ್ಕೊಡ್ತೀವಿ. ಕ್ಲಿಯರಾ? ನೆಕ್ಸ್ಟ್, ಅರ್ತ್ ಸ್ಯಾಟಲೈಟ್ಸ್. ಆಬ್ಜೆಕ್ಟ್ ವಿಚ್ ರಿವಾಲ್ವ್ ಅರೌಂಡ್ ದ ಅರ್ತ್ ಆರ್ ಕಾಲ್ಡ್ ಆಸ್ ಅರ್ತ್ ಸ್ಯಾಟಲೈಟ್ಸ್. ಅಂದರೆ ಒಂದು ಅರ್ತ್ನ ಸುತ್ತ, ಭೂಮಿಯ ಸುತ್ತುವ ವಸ್ತುಗಳನ್ನು ನಾವು ಉಪಗ್ರಹಗಳು, ಭೂಮಿಯ ಉಪಗ್ರಹಗಳು ಅಂತ ನಾವು ಕರಿತೀವಿ, ಅರ್ತ್ ಸ್ಯಾಟಲೈಟ್ಸ್. ಓಕೆ. Now here the motion of the earth satellite is very similar to that of planets around the sun and hence Kepler law of planetary motion can be applied. ನೀವು ಅರ್ಥ ಮಾಡ್ಕೊಳ್ಳಿ, ಈ ಭೂಮಿಯ ಸುತ್ತ, ಅರ್ತ್ನ ಸುತ್ತ ಏನು ಸ್ಯಾಟಲೈಟ್ ತಿರುಗ್ತಾ ಇರುತ್ತೆ, ಈ ತಿರುಗುವಂಥದ್ದು ನಮಗೆ ಸಣ್ಣ ಸುತ್ತ ಅರ್ತ್ ಏನು ಸುತ್ತುತ್ತೋ ಅಥವಾ ಅದರ್ ಪ್ಲಾನೆಟ್ ಸುತ್ತುತ್ತೆ ಅದಕ್ಕೆ ಸೇಮ್ ಇರುತ್ತೆ. ಅಂದರೆ
ಸೇಮ್ ಆಸ್ ಇಟ್ ಈಸ್, ವೆರಿ ಸಿಮಿಲರ್, ಅದಕ್ಕೆ ಹತ್ತಿರದಲ್ಲಿರುತ್ತೆ, ಅದಕ್ಕೆ ಹೋಲುತ್ತೆ. ಹಾಗಾಗಿ ಈ ಭೂಮಿಯ ಸುತ್ತ ಸ್ಯಾಟಲೈಟ್ ತಿರುಗೋದು, ಅರ್ತ್ ಸುತ್ತ ಸ್ಯಾಟಲೈಟ್ ತಿರುಗೋದು, ಉಪಗ್ರಹಗಳು ತಿರುಗೋದು, ಮತ್ತು ಇಲ್ಲಿ ಸನ್ ಸುತ್ತ ಪ್ಲಾನೆಟ್ಸ್ಗಳು ತಿರುಗೋದಕ್ಕೆ ಏನು ಕೆಪ್ಲರ್ ಲಾ ಅಪ್ಲೈ ಮಾಡ್ತೀವಿ, ಈ ಕೆಪ್ಲರ್ ಲಾನ ಇದಕ್ಕೂ ಅಪ್ಲೈ ಮಾಡಬಹುದು ಅನ್ನುವಂಥದ್ದು. ಓಕೆ. And as I said, the orbits of the Earth satellites are circular or elliptical, maybe circular and elliptical. ಬಟ್ ನಮ್ಮದು ಮಾತ್ರ ಸನ್ ಸುತ್ತ ತಿರುಗುವಂತಹ ಎಲ್ಲ ಪ್ಲಾನೆಟ್ಸ್ಗಳು ತಿರುಗುತ್ತಲ್ಲ, ರೊಟೇಟ್ ಆಗುತ್ತಲ್ಲ, ಅದು ಎಂತಹ ಆರ್ಬಿಟ್, ಅದು ಎಲಿಪ್ಟಿಕಲ್ ಆರ್ಬಿಟ್. ಅದ್ರ ಮೇಲೆ ಕ್ವಶನ್ ಕೇಳ್ಬೋದು, ತಲೆ ಇಟ್ಕೊಳ್ಳಿ, ಎಲಿಪ್ಟಿಕಲ್ ಆರ್ಬಿಟ್, ಆಯ್ತಾ. ಆ್ಯಂಡ್ ಮೂನ್ ಇಸ್ ದ ಓನ್ಲಿ ನ್ಯಾಚುರಲ್ ಅರ್ತ್ ಸ್ಯಾಟಲೈಟ್ಸ್. ನಮ್ಮ ಅರ್ತ್ಗೆ ಇರುವ, ಭೂಮಿಗೆ ಇರುವ ಒಂದು ಏಕೈಕ ನೈಸರ್ಗಿಕ ಉಪಗ್ರಹ ಅಂದರೆ ಅದು ಮೂನ್. ನ್ಯಾಚುರಲ್ ಅರ್ತ್ ಸ್ಯಾಟಲೈಟ್ ಇಸ್ ಮೂನ್. ಸೊ ಒಂದು ಹೋಮ್ವರ್ಕ್ ಕೊಡ್ತೀನಿ, ಬರ್ಕೊಂಬರ್ತೀರಾ? ಏನದು ಅಂತಂದ್ರೆ, ಗುರುಗ್ರಹ ಕೇಳಿದ್ದೀರಾ? ಗುರುಗ್ರಹದ ಉಪಗ್ರಹಗಳು ಯಾವುದು ನೋಡೋಣ. ಮಾರ್ಸ್ ಎಷ್ಟಿದೆ ಗೊತ್ತಿದೆಯಾ? ನೆನಪಿದೆ ಯಾರಿಗಾದ್ರು? ನಾನು ಹೇಳ್ದೆ ಯೂನಿವರ್ಸಲ್ಲಿ ಮಾತಾಡ್ಬೇಕಾದ್ರೆ ಅದನ್ನು ಮಾತಾಡೋಣ. ಯೂನಿವರ್ಸ್ ತುಂಬ ದೊಡ್ಡ ಟಾಪಿಕ್, ಮಾತಾಡೋಣ, ಅದನ್ನು ಮಾತಾಡೋಣ. ಓಕೆ. ಸೊ ಐ ಹೋಪ್ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಆ್ಯಂಡ್ ದ ಆರ್ಬಿಟ್ ಆಫ್ ದ ಮೂನ್ ಅರೌಂಡ್ ಈಸ್ ನಿಯರ್ಲಿ ಸರ್ಕ್ಯುಲರ್. ಮೂನ್ದು ಆರ್ಬಿಟ್ ಆಲ್ಮೋಸ್ಟ್ ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಆ್ಯಂಡ್ ದ ಟೈಮ್ ಪೀರಿಯಡ್ ಫಾರ್ ಮೂನ್ ಅರೌಂಡ್ ದ ಅರ್ತ್ ಇಸ್ ಅಪ್ರಾಕ್ಸಿಮೇಟ್ಲಿ 27.3 days. ಅರ್ಥನ ಸುತ್ತ ಸುತ್ತೋದಕ್ಕೆ ಅಪ್ರಾಕ್ಸಿಮೇಟ್ ಆಗಿ ತಗೊಳ್ಳೋದು 27.3 days ತಗೊಳುತ್ತೆ. ಚಂದ್ರನ ಸುತ್ತ ಕಕ್ಷೆಯು ಬಹುತೇಕ ವೃತ್ತಾಕಾರವಾಗಿದೆ, ಮತ್ತು ಭೂಮಿಯ ಸುತ್ತ ಅದನ್ನು ಚಂದ್ರ ಸುತ್ತೋದಕ್ಕೆ ತಗೊಳ್ಳೋದು ಆಲ್ಮೋಸ್ಟ್ 27.3, ಆಯ್ತಾ. ಆ್ಯಂಡ್ ಈ ಟೈಮ್ ಪೀರಿಯಡ್ ಏನಿದೆ 27.3 ಅನ್ನುವಂಥದ್ದು, ಇಟ್ಸ್ ರಫ್ಲಿ ಅರೌಂಡ್, ನಾವು ಹೆಂಗೆ ಹೇಳ್ತೀವಿ ಅಂದರೆ, ಆ ರೊಟೇಷನ್ ಆಫ್ ಅ ಪೀರಿಯಡ್ ಆಫ್ ಓನ್ ಆಕ್ಸಿಸ್. ಮೂನು ತನ್ನ ಸುತ್ತ ಸುತ್ತೋದು ಏನು ರೊಟೇಷನ್ ಟೈಮ್ ಪೀರಿಯಡ್ ಇರುತ್ತೆ ಅದು, ಮತ್ತು ಅರ್ತ್ನ ಸುತ್ತ ಮೂನ್ ಸುತ್ತೋದಲ್ಲ, ಅದ್ರದ್ದು ಆಲ್ಮೋಸ್ಟ್ ರಫ್ಲಿ ಹತ್ತತ್ರ ಇದೆ, ಆಲ್ಮೋಸ್ಟ್ ಈಕ್ವಲ್ ಇದೆ ಅಂತ ಅನ್ನೋದು. ಚಂದ್ರ ತನ್ನ ಅಕ್ಷದ ಸುತ್ತ ಸುತ್ತೋದು ಮತ್ತು ಅರ್ಥನ ಭೂಮಿಯ ಸುತ್ತ ತಿರುಗುವಂಥದ್ದು ಆಲ್ಮೋಸ್ಟ್ ಸೇಮ್ ಇದೆ ಅನ್ನುವಂಥದ್ದು. ಆ್ಯಂಡ್ ಫಾರ್ ದಿಸ್ ರೀಸನ್ ಓನ್ಲಿ, ಇದೇ ರೀಸನ್ಗೋಸ್ಕರ ನಾವು ಬರೀ ಒನ್ ಸೈಡ್ ಅಂತ ಮಾತ್ರ ನೋಡೋಕೆ ಸಾಕಾಗುವಂಥದ್ದು. ವಿಲ್ ಆಲ್ವೇಸ್ ಅಬ್ಸರ್ವ್ ಓನ್ಲಿ ಒನ್ ಸೈಡ್. ವಿ ಆರ್ ನಾಟ್ ಏಬಲ್ ಟು ಅಬ್ಸರ್ವ್ ದ ಅದರ್ ಸೈಡ್ ಆಫ್ ದ ಮೂನ್. ಇದೇ ಕಾರಣದಿಂದ, ನಾವು ಕಾರಣ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಯಾಕೆ ಚಂದ್ರನದು ಒಂದೇ ಮುಖ ಕಾಣುತ್ತೆ ನಮಗೆ? ಯಾಕೆ ಅಂದರೆ, ಈಗ ತಾನೇ ಹೇಳ್ದಲ್ಲ, ಆ ಮೂನ್ದು ಓನ್ ಆಕ್ಸಿಸ್ ತಿರುಗುವಂಥದ್ದು ಮತ್ತು ಅರ್ತ್ನ ಸುತ್ತ ತಿರುಗುವಂಥದ್ದು ಅಪ್ರಾಕ್ಸಿಮೇಟ್ಲಿ ಸೇಮ್, ಈಕ್ವಲ್. ಕ್ಲಿಯರಾ? ಅರ್ಥ ಆಗ್ತಿದೆಯಾ? ದಟ್ಸ್ ವೈ ನಾವು ಒಂದೇ ಕಡೆ ನೋಡೋಕ್ಕಾಗುವಂಥದ್ದು, ಇನ್ನೊಂದು ಕಡೆ ನೋಡೋಕ್ಕಾಗಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಯಾವ್ದು ಬೇಕಾದ್ರೂ ಕ್ವಶನ್ ಹೆಂಗೆ ಬೇಕಾದ್ರೂ ಕೇಳಬಹುದು, ಚಿಕ್ಕದು ಅಂತನಲ್ಲ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಆ್ಯಂಡ್ ನಂಬರ್ ಆಫ್ ಮ್ಯಾನ್ ಮೇಡ್ ಸ್ಯಾಟಲೈಟ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್. ಮ್ಯಾನ್ ಮೇಡ್ ಕೃತಕ ಉಪಗ್ರಹಗಳಂತಂದರೆ ನಾವು ನಿರ್ಮಿತ ಮಾಡಿರುವಂಥದ್ದು, ಮಾನವ ನಿರ್ಮಿತ ಮಾಡಿರುವಂಥದ್ದನ್ನ ನಾವು ಕೃತಕ ಉಪಗ್ರಹಗಳು ಅಂತ ಕರಿತೀವಿ. ಓಕೆ. 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 ಸೊ ಇದನ್ನ ಟೈಮ್ ಪೀರಿಯಡ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ನಾನು ನೆಕ್ಸ್ಟ್ ಕ್ಲಾಸಿಂದ ಟೈಮ್ ಪೀರಿಯಡ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಟೈಮ್ ಪೀರಿಯಡ್ ಆದಮೇಲೆ ನಮ್ಗೆ ಯಾವುದಿದೆ, ಒಂದೆರಡು MCQsಗಳಿದೆ. MCQs ಆದಮೇಲೆ ಬೈಂಡಿಂಗ್ ಎನರ್ಜಿ ಇದೆ, ಅದೊಂದಿದೆ, ಅದು ಮಾಡಬೇಕು. ಸ್ಯಾಟಲೈಟ್ ರಿವಾಲ್ವಿಂಗ್ ಅರೌಂಡ್ ದ ಅರ್ತ್ ಇದೆ, ಅದನ್ನೊಂದು ಮಾಡಬೇಕು, ಅದೊಂದಿದೆ. ಓಕೆ. ಸೊ ಇನ್ನೂ ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ, ಅದನ್ನು ಮಾಡೋಣ. ಅದಾದಮೇಲೆ ವಿಲ್ ಗೋ ಫಾರ್ ಯೂನಿವರ್ಸ್ ಆಲ್ಸೋ. ಇದರಲ್ಲಿ ಇನ್ನೂ ಸ್ವಲ್ಪ ಇದೆ ಹೇಳುವಂಥದ್ದು. ಅದಾದಮೇಲೆ ವಿಲ್ ಗೋ ಫಾರ್ ಯೂನಿವರ್ಸ್ ಬಗ್ಗೆ ಹೋಗೋಣ. ಕ್ಲಿಯರಾ? ಸೊ ಇಷ್ಟು ಅರ್ಥ ಆಗಿದೆಯಾ? ಇವತ್ತಿನ ಹೇಳಿದ ಟಾಪಿಕ್ಸ್ ಎಲ್ಲವೂ ಕೂಡ ಅರ್ಥ ಆಗಿದೆಯಾ? ಎನಿ ಡೌಟ್ಸ್? ಎಲ್ಲ ಕೂಡ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ, ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೆ ಅಲ್ವಾ? ಇಲ್ಲಿಗೆ ಸ್ಟಾಪ್ ಮಾಡಿದ್ದು, ಇಲ್ಲಿಂದ ಮುಂದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ಅರ್ಥ ಆಗಿದೆಯಾ ಸರ್? ಅರ್ಥ ಆಗಿದೆ ಮೇಡಮ್? ನಾನು ಪ್ರತಿದಿನ ಹೇಳಂಗೆ ಅರ್ಥ ಆಗ್ಬಿಟ್ರೆ ವಿ ಆರ್ ಹ್ಯಾಪಿ.
ಸೊ ನೋಟ್ಸ್ ನೋಡಿ ಹೋಗ್ಬಿಟ್ಟು ಕನ್ನಡ ಮಾಧ್ಯಮದಲ್ಲೂ ಒಂದು ಅಪ್ಲೋಡ್ ಮಾಡಿದ್ದೀನಿ ನಾನು ಆ್ಯಕ್ಚುಲಾಗಿ HSTRದು. ಸೊ ಅದು ಇಲ್ಲ ಅಂತ ಹೇಳ್ತಾ ಇದ್ರಿ. ಐ ಡೋಂಟ್ ನೋ, ಐ ಚೆಕ್ ಒನ್ಸ್. ನಾನು ಅದನ್ನು ಚೆಕ್ ಮಾಡ್ತೀನಿ ಒಂದ್ಸಲ. HSTR ಗಣಿತದ್ದು ಫಿಸಿಕ್ಸ್ ನೋಟ್ಸ್ ಆ್ಯಕ್ಚುಲಿ ಅಪ್ಲೋಡ್ ಮಾಡಿದೆ ಒಂದು. ಆಗಿದೆ, ಒಂದು ನೋಟ್ಸ್ ಇದೆ. ಓಕೆ ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಪುನಃ ನಾಳಿನ ತರಗತಿಯಲ್ಲಿ ಮೀಟ್ ಮಾಡ್ತೀನಿ, ನಾಳಿನ ಕ್ಲಾಸಲ್ಲಿ. ಈಗ ಯೂಟ್ಯೂಬ್ ಕ್ಲಾಸ್ ಇದೆ, ಯೂಟ್ಯೂಬ್ ಕ್ಲಾಸ್ಗೆ ಫ್ರೀ ಇದ್ದರೆ ಬನ್ನಿ, ಅಟೆಂಡ್ ಮಾಡಿ. MCQs ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಅರ್ಥ ಆದರೆ ಐ ಆಮ್ ಹ್ಯಾಪಿ. ಇಟ್ಸ್ ಕ್ಲಿಯರ್ ಆಗಿದ್ದರೆ ಐ ಆಮ್ ಹ್ಯಾಪಿ. ಕ್ಲಿಯರ್? ಸೊ ಆ್ಯಂಡ್ ಆಲ್ವೇಸ್ ಐ ವಿಲ್ ಸೇ ಕ್ಲಾಸಸ್ ನಡೆಯುತ್ತೆ, ಡೋಂಟ್ ವರಿ. ಆ್ಯಂಡ್ PDF ಅಪ್ಲೋಡ್ ಆಗುತ್ತೆ, ಡೋಂಟ್ ವರಿ. ನೋಟ್ಸ್ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಕ್ಲಾಸಸ್ ಮುಗಿಸ್ತೀವಿ, 100% ಮುಗಿಸ್ಕೊಡ್ತೀವಿ. ಫಸ್ಟ್ ಶೋ ಡೆಫಿನೆಟಾಗಿ ಮುಗಿಸ್ಕೊಡ್ತೀವಿ, ಸರಿನಾ? ದೆರ್ ಆರ್ ಫ್ಯೂ ಟಾಪಿಕ್ಸ್ ಆರ್ ದೇರ್ ದಟ್ ಇಟ್ ನೀಡ್ಸ್ ಮೋರ್ ಟೈಮ್, ಬಟ್ ಸ್ಟಿಲ್ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ಡೋಂಟ್ ವರಿ. ನೋಟಿಫಿಕೇಷನ್ ಆದ್ಬಿಟ್ರೂ ಕೂಡ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಆ್ಯಂಡ್ ಎಷ್ಟು ಬೇಗ ಅಷ್ಟು ಸಾಧ್ಯನೋ ಅಷ್ಟು ನಾನು ಬೇಗ ಮುಗಿಸ್ಕೊಡ್ತೀನಿ. ಲೈವ್ ಕ್ಲಾಸಲ್ಲೇ ಮುಗಿಸ್ಕೊಡ್ತೀನಿ. ಏನೇ ಡೌಟ್ ಇದ್ದರೂ ಇದು ಮಾಡ್ಕೊಬೋದು. ಓಕೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಗುಡ್ ನೈಟ್.